ಶ್ರೀ ತುಳಜಾ ಭವಾನಿ ದೇವಸ್ಥಾನ 16ನೇ ವರ್ಷದ ಶರನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ ವಿಜಯದಶಮಿಯ ತನಕ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮ ಅರ್ಚನೆ ಇರುತ್ತದೆ. ರಾಯಚೂರ್ಸ್ biggest jewel palace. All types of jewelries available in only KTB Jewel Palace. Visit KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನಮಸ್ಕಾರ. ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಕೇಂದ್ರದ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ, ರಾಜ್ಯ ಖಾತೆಯ 4 ಸಚಿವರು ರಾಜೀನಾಮೆ ನೀಡಲಿ, ಸಚಿವ NS ಬೋಸರಾಜ್. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಶಿಕ್ಷಕರ ದಿನಾಚರಣೆ, ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ. ಗಂಜ ವೃತ್ತದಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ ಶೀಘ್ರವೇ 25 ಕೋಟಿ ವೆಚ್ಚದಲ್ಲಿ ಹೊಸ ರಸ್ತೆ ನಿರ್ಮಾಣ, ಸಚಿವ ಬೋಸರಾಜ್. ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಸಮಾಜದ ಬಂಧುಗಳು ಜಾತಿ ಕಲಂನಲ್ಲಿ ಬ್ರಾಹ್ಮಣ ಎಂದು ಬರೆಯಿಸಿ, ಪ್ರಾಣೇಶ್ ಮುತಾಲಿಕ್. ಉಪ್ಪರವಾಡಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ 22ರಿಂದ ನವರಾತ್ರಿ ಉತ್ಸವ, ಕಾಂತಾಚಾರ್ಯ. ಸೆಪ್ಟೆಂಬರ್ 22ರಿಂದ ಗದರ ಮರಿಕಾಂಬ ದೇವಸ್ಥಾನದಿಂದ ಶರನವರಾತ್ರಿ ಕಾರ್ಯಕ್ರಮ, ಸವಾರೆಪ್ಪ. ಪಾಲಿಕೆ ಸದಸ್ಯ ಜಯಣ್ಣ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ. ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರಮದಾನ ಮತ್ತು ಸಸಿ ನೆಡುವ ಕಾರ್ಯಕ್ರಮ. ಕೋಮುಗಲಭೆ ಸೃಷ್ಟಿಸುವ ಶಾಸಕ ಯಾತ್ನಾಳರನ್ನು ಬಂಧಿಸಿ, ರಾಜೇಶ್ ಕುಮಾರ್. ಮತ್ತು ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆಯಿಂದ ಮನವಿ. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರದಿಂದ ಇಡೀ ದೇಶದಲ್ಲಿ 7 ರಾಜ್ಯಗಳಲ್ಲಿ ಅಟಲ್ ಭೂ ಯೋಜನೆಯನ್ನು ಜಾರಿ ತಂದಿತ್ತು. ಆದರೆ ಕರ್ನಾಟಕಕ್ಕೆ ಯೋಜನೆಗೆ ನೀಡಬೇಕಾದ 140 ಕೋಟಿಯನ್ನು ಕಡಿತಗೊಳಿಸಿ ಇಂತಹ ಹಲವು ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆ ಮಾಡಿದ್ದು, ರಾಜಕೀಯ ಮಾತುಗಳನ್ನಾಡುವ ಕೇಂದ್ರ ರಾಜ್ಯ ಖಾತೆ ಸಚಿವರು ನೈತಿಕತೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರದಿಂದ ಇಡೀ ದೇಶದಲ್ಲಿ 7 ರಾಜ್ಯಗಳಲ್ಲಿ ಅಟಲ್ ಭೂಜಲ ಯೋಜನೆಯನ್ನು ಜಾರಿಗೆ ತಂದಿದ್ದು, ಆದರೆ ಕರ್ನಾಟಕಕ್ಕೆ ಯೋಜನೆಯಡಿ ನೀಡಬೇಕಾದ 140 ಕೋಟಿಯನ್ನು ಕಡಿತಗೊಳಿಸಿ ಇಂತಹ ಹಲವು ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆ ಮಾಡಿದ್ದು, ರಾಜಕೀಯ ಮಾತುಗಳನ್ನಾಡುವ ಕೇಂದ್ರದ ರಾಜ್ಯ ಖಾತೆ ಸಚಿವರು ನೈತಿಕತೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಅವರು ಇಂದು ನಗರದ ತಮ್ಮ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದ 14 ಪ್ರದೇಶಗಳು, 44 ತಾಲೂಕುಗಳ 1199 ಗ್ರಾಮ ಪಂಚಾಯಿತಿಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಇದ್ದು, ದೇಶದಲ್ಲಿ 5ನೇ ಸ್ಥಾನದಲ್ಲಿ ಕರ್ನಾಟಕ ಇದ್ದು, ಅಂತರ್ಜಲ ಮಟ್ಟವನ್ನು ಅಭಿವೃದ್ಧಿಪಡಿಸಲು ಅಟಲ್ ಭೂಜಲ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿ ಪ್ರತಿ ರಾಜ್ಯಕ್ಕೆ 1000 ಕೋಟಿ ನೀಡುತ್ತದೆ. ಆದರೆ ಕರ್ನಾಟಕ ರಾಜ್ಯಕ್ಕೆ 860 ಕೋಟಿ ರೂಪಾಯಿಗಳನ್ನು ನೀಡಿ 140 ಕೋಟಿ ರೂಪಾಯಿಗಳನ್ನು
ಕಟ್ ಮಾಡಿ ಕೊಟ್ಟಿದ್ದಾರೆ. ಈವರೆಗೆ ಕೇಂದ್ರದಿಂದ ಯೋಜನೆಯ 500 ಕೋಟಿಗೂ ಹೆಚ್ಚಿನ ಅನುದಾನ ಕಡಿತಗೊಳಿಸಲಾಗಿದೆ ಎಂದು ತಿಳಿಸಿದರು. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದಂತೆ ಹಂತದ 3ರ ಭೂಸ್ವಾಧೀನ ಪ್ರಕ್ರಿಯೆ 75,000 ಎಕರೆಗೆ ಅಧಿಕ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ರಾಜ್ಯ ಸರ್ಕಾರದಿಂದ ಪರಿಹಾರ ದರ ನಿಗದಿಗೊಳಿಸಿ ಮಹತ್ವದ ತೀರ್ಮಾನ ಕೈಗೊಂಡಿದ್ದು, ಜೊತೆಗೆ ಆಲಮಟ್ಟಿ ಜಲಾಶಯವನ್ನು 524 ಮೀಟರ್ಗೆ ಎತ್ತರಗೊಳಿಸಲು ಅನುಮತಿ ನೀಡಲಾಗಿದೆ. ಆದರೆ ಕೇಂದ್ರ ಸರ್ಕಾರ ಯೋಜನೆಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸದೆ ರಾಜಕೀಯ ಮಾಡುತ್ತಿದೆ. ಮಹಾರಾಷ್ಟ್ರ ಸರ್ಕಾರದಿಂದ ಆಕ್ಷೇಪಣೆಯನ್ನು ಸಲ್ಲಿಸಲಾಗಿದ್ದು, ಇದರಿಂದಲೇ ತಿಳಿಯುತ್ತದೆ ಕೇಂದ್ರ ಸರ್ಕಾರಕ್ಕೆ ಬದ್ಧತೆ ಇಲ್ಲ, ಅವರಿಗೆ ರಾಜಕೀಯ ಪರಿಪಾಠ ಬಿಟ್ಟು ಬೇರೇನೂ ಗೊತ್ತಿಲ್ಲ ಎಂದು ಅವರು ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಬದ್ಧತೆ ಇದ್ದರೆ 24 ಗಂಟೆಗಳ ಒಳಗಾಗಿ ನೋಟಿಫಿಕೇಶನ್ ಹೊರಡಿಸಬೇಕು ಎಂದು ಸವಾಲು ಹಾಕಿದರು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿರುವ ಅನ್ಯಾಯ ಸರಿಪಡಿಸಲು ವಿಫಲವಾಗಿದೆ. ಕೇಂದ್ರ ರಾಜ್ಯ ಖಾತೆ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ವಿ. ಸೋಮಣ್ಣ, ಪ್ರಹ್ಲಾದ್ ಜೋಶಿ ಹಾಗೂ ಶೋಭಾ ಕರಂದ್ಲಾಜೆ ಕೇಂದ್ರದ ಮಲತಾಯಿ ಧೋರಣೆಯನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ರಾಜ್ಯದ ರೈತರ ಸಮಸ್ಯೆಗಳಿಗೆ, ಜನರ ಸಮಸ್ಯೆಗಳ ಹಾಗೂ ಅಭಿವೃದ್ಧಿ ಕುರಿತು ಮಾತನಾಡದ ಇವರು ಕೇವಲ ರಾಜಕೀಯವಾಗಿ ಮಾತ್ರ ಮಾತನಾಡುತ್ತಾರೆ. ಕೂಡಲೇ ಈ 4 ಜನರು ನೈತಿಕತೆಯಿಂದ ರಾಜೀನಾಮೆ ಸಲ್ಲಿಸಿ ಬೀದಿಗಿಳಿದು ಹೋರಾಟ ಮಾಡಬೇಕು ಎಂದು ತಿಳಿಸಿದರು. ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಿಸಿದಂತೆ 2024-25ನೇ ಸಾಲಿಗೆ 2,500 ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗಿತ್ತು. ಪ್ರಸ್ತುತ 3,100 ಕೋಟಿ ಅನುದಾನವನ್ನು ಬಜೆಟ್ನಲ್ಲಿ ಒದಗಿಸಲಾಗಿದೆ ಎಂದು ಹೇಳಿದರು. ಜನಾಭಿಪ್ರಾಯದ ಅನುಗುಣವಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಮಾಡಲು ರಾಜ್ಯ ಸರ್ಕಾರದಿಂದ ತೀರ್ಮಾನಿಸಿದ್ದು, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ನಡೆಯಲಿದ್ದು, ಪರ ವಿರೋಧ ಚರ್ಚೆಗಳಾಗಿವೆ. ಆದರೆ ಮುಂದೂಡಿಕೆಯ ಯಾವ ಪ್ರಶ್ನೆಯೂ ಇಲ್ಲ. ಸಮೀಕ್ಷೆ ನಡೆಯುತ್ತದೆ ಎಂದರು. ಸಾಕಷ್ಟು ಅವೇರ್ನೆಸ್ ಮಾಡಿದ್ರೆ 92% ಮಾತ್ರ ಆಗಿದೆ, 8% ಆಗಿಲ್ಲ. ಮೊದಲು 18% ಇತ್ತು, ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು ಗೌರ್ಮೆಂಟ್. ಯಾಕಂದರೆ ಎಲ್ಲರಿಗೂ ಅವಕಾಶ ಕೊಡಬೇಕು. 92% ಬಂದು ನಿಂತ್ಬಿಡ್ತು, 8% ಹೊರಗೆ ಉಳಿದಿದ್ದಾರೆ. ಈಗಲೂ ಆ ರೀತಿ ಆದರೆ ಅವ್ರಿಗೆಲ್ಲರಿಗೂ ಆನ್ಲೈನ್ನಲ್ಲಿ ಸಹಿತ ಅವಕಾಶ ಇದೆ. ಲಿಸ್ಟ್ ಆದಮೇಲೆ ಸಹಿತ ಏನಾದರೂ ಕ್ಲಾರಿಫಿಕೇಷನ್ ಇದ್ದರೆ ಅವ್ರಿಗೆ ಸಹಿತ ಮಾಡಲಿಕ್ಕೆ ಒಂದು ಅವಕಾಶ ಸರ್ಕಾರ ಕೊಡಿದೆ. ಸರ್ಕಾರದ ಅತಿ ಮುಖ್ಯವಾದಂಥ ಉದ್ದೇಶ ನಾವು ತಿಳ್ಕೊಳ್ಬೇಕು. ಮೊದಲು ಯಾವುದೇ ಜಾತಿ, ಧರ್ಮ ಮತ್ತೊಂದು ಮಾಡಲಿಕ್ಕೆ ಪ್ರಶ್ನೆನೇ ಇಲ್ಲ. ಇದು ಸ್ಪಷ್ಟವಾದಂಥ ಈ ಸರ್ಕಾರದ ನಿರ್ಧಾರ, ಮುಖ್ಯಮಂತ್ರಿಗಳ ನಿರ್ಧಾರ, ಕ್ಯಾಬಿನೆಟ್ ನಿರ್ಧಾರ. ಓನ್ಲಿ ಈ ಜಾತಿ ಗಣತಿಗೆ ಉಪಯೋಗ ಆಗ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ, ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಏನೆಂಬುದು ತಿಳ್ಕೊಳ್ಬೇಕು. ಅದರ ಮುಖಾಂತರ ಅವರ ಅನುಕೂಲಕ್ಕಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಈ ರಾಜ್ಯ ಸರ್ಕಾರ ಆ ಯೋಜನೆಗಳು ಹಾಕಿ ಅವರಿಗೆಲ್ಲ ಆ ಅವಕಾಶಗಳನ್ನು ಕಳಿಸ್ಕೊಟ್ಕೊಳ್ಬೇಕೆಂಬುದೇ ರಾಜ್ಯ ಸರ್ಕಾರ ಉದ್ದೇಶ. ಇದಕ್ಕೇನಾಗಿದೆ, ಈಗೆಲ್ಲ ಜಾತಿ ಧರ್ಮ ಹೊಡಿತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ವಿರೋಧ ಪಕ್ಷಗಳಲ್ಲಿರ್ತಕ್ಕಂಥವರಿಗೆ ರಾಜಕೀಯ ಮಾಡೋದೇ ಪರಿಪಾಠ ಆಗಿದೆ. ಈ BJP ಅವರಿಗೆ ಇವತ್ತು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ 2 ವರ್ಷ 4 ತಿಂಗಳ ಈ 2 ವರ್ಷ 4 ತಿಂಗಳಲ್ಲಿ ರಾಜ್ಯದ ಜನರ ಕಷ್ಟಗಳ ಬಗ್ಗೆ ಎಂದೂ ಮಾತಾಡಲಿಲ್ಲ, ರೈತರ ಕಷ್ಟಗಳ ಬಗ್ಗೆ ಮಾತಾಡಲಿಲ್ಲ, ಈ ಮಹಿಳೆಯರ ಅಭಿವೃದ್ಧಿ ಬಗ್ಗೆ ಮಾತಾಡಲಿಲ್ಲ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಲಿಲ್ಲ. ಕೇಂದ್ರ ಸರ್ಕಾರದಿಂದ ಮಲತಾಯಿ ಧೋರಣೆ ಆದರೆ ಅದ್ರ ಬಗ್ಗೆ ಯಾರು ಇದ್ದಿರ್ತಕ್ಕಂಥ ಲೋಕಸಭಾ ಮೆಂಬರ್ಸ್ ಆಗಲಿ, ರಾಜ್ಯಸಭಾ ಮೆಂಬರ್ಸ್ ಆಗಲಿ, ಅಲ್ಲಿರ್ತಕ್ಕಂಥ 4 ಮಂದಿ ಕೇಂದ್ರ ಸರ್ಕಾರದ ಮಂತ್ರಿಗಳಿದ್ದಾರೆ. ಹೆಚ್ಚಿನ ಜೋಶಿಯವರು, ಶೋಭಾ ಕರಂದ್ಲಾಜೆಯವರು ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ ಮಾಡಿ ರಾಜ್ಯದ ವಿಷಯಗಳ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾರೆ, ಸರ್ಕಾರ ಬಗ್ಗೆ ಕ್ರಿಟಿಸೈಸ್ ಮಾಡ್ಬಿಟ್ಟರೆ ಒಂದು ದಿನ ಈ ಪ್ರಹ್ಲಾದ್ ಜೋಶಿಯವರಾಗಲಿ, ಶೋಭಾ ಕರಂದ್ಲಾಜೆಯವರಾಗಲಿ, ಕುಮಾರಸ್ವಾಮಿ ಅವರಾಗಲಿ, ಇರ್ತಕ್ಕಂಥ ಸೋಮಣ್ಣವರಾಗಲಿ ಕೇಂದ್ರ ಸರ್ಕಾರದಿಂದ ಏನು ಮಲತಾಯಿ ಧೋರಣೆ ಆಗ್ತಾ ಇದೆ, ರಾಜ್ಯಕ್ಕೆ ಬರಬೇಕಾಗಿದ್ದ ಯೋಜನೆಯನ್ನು ಸರಿಪಡಿಸಲಿಕ್ಕಂಥ ಪ್ರಯತ್ನ ಇದರಲ್ಲಿ ವಿಫಲರಾಗಿದ್ದಾರೆ ಇವರೆಲ್ಲರೂ. ಕೇಂದ್ರ ಸರ್ಕಾರ ವಿಫಲರಾಗಿರ್ತಕ್ಕಂಥ ಜನರಲ್ಲಿ ಅರ್ಥ ಆಗಿದೆ. ಇವರು ತಕ್ಷಣ ರಾಜೀನಾಮೆ ಮಾಡಬೇಕು 4 ಮಂದಿ ಮಂತ್ರಿಗಳು. ಅವ್ರಿಗೇನಾದರೂ ನೈತಿಕತೆ ಇದ್ದರೆ, ರಾಜ್ಯದ ಪರವಾಗಿ ಏನಾದರೂ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಆಗಲಿ, ರಾಜ್ಯದ ಜನರ ಬಗ್ಗೆ ಆಗಲಿ ಅವ್ರಿಗೇನಾದ್ರೂ ಮಾಡಬೇಕು ಅಂತಿದ್ರೆ ಅವ್ರು ರಾಜೀನಾಮೆ ಮಾಡಬೇಕು. ರಾಜೀನಾಮೆ ಬಂದು ಬೀದಿಗೆ ಬಂದು ಹೋರಾಟ ಮಾಡಿ. ಕೇವಲ ಬೆಳಗ್ಗೆ ಸಾಯಂಕಾಲದಲ್ಲಿ ರಾಜ್ಯ ಸರ್ಕಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ, ಕ್ಯಾಬಿನೆಟ್ ಬಗ್ಗೆ ಮಾತಾಡಿದ ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಎಂದೂ ಮಾತಾಡಲಿಲ್ಲ. ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾತಾಡಲಿಲ್ಲ. ಉದಾಹರಣೆ ಕೇಳ್ತೀನಿ, ಅವರು ಟ್ರಿಬ್ಯುನಲ್ ಇದ್ದಾರೆ, ಟ್ರಿಬ್ಯುನಲ್ಲಿ ಆರ್ಡರ್ ಕೊಟ್ಟಿದ್ದಾರೆ 524 ಮೀಟರ್ಸ್ ತನಕ ಏರಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕ. ಈಗ ಅದನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕಾದ್ರೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಎಷ್ಟೇ ಬಾರಿ ಕೇಳಿದ್ರೆ ಸಹಿತ ನೋಟಿಫಿಕೇಶನ್ ಮಾಡಲಿಲ್ಲ ಇವತ್ತಿಗೂ. ಆದರೂ ರಾಜ್ಯ ಸರ್ಕಾರ ದಿವಾಳಿ ಆಗ್ಯದ, ಗ್ಯಾರಂಟಿ ಕೊಟ್ಟುಗಳು ಹಾಳಾಗ್ತದೆ,
ಬ್ಯಾಂಕ್ ರಫ್ಟ್ ಆಗ್ತದೆ, ಸಂಬಳ ಕೊಡಲಿಕ್ಕಿಲ್ಲ ಅಂತ ಮಾತಾಡ್ತಾರೆ. ನಾಚಿಕೆಲ್ಲದ ವಿಜಯೇಂದ್ರವರು ಮತ್ತು ಅಶೋಕ್ ಅವರು ಜವಾಬ್ದಾರಿದಾಗಿರ್ತಕ್ಕಂಥವ್ರು, ಮಂತ್ರಿಗಳಾಗಿರ್ತಕ್ಕಂಥವ್ರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಅಶೋಕ್ ಅವರು ಏನು ರಫ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ತಾರೋ ಅವರು, ನೈತಿಕತೆ ಇಲ್ಲ ಅವ್ರಿಗೆ ಮಾತಾಡಿ. ಅಂಥವ್ರಿಗೆ ಇವತ್ತು ಏನು ಮುಳುಗಡೆ ಪ್ರದೇಶ ಆಗ್ತಾಯಿದೆ 75,000 ಎಕರೆ ಕೃಷ್ಣಾದಲ್ಲಿ, ಆ 75,000 ಎಕರೆ ಇವತ್ತು ರೈತರ ಜೊತೆಯಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ಗೆ ನೆಗೋಷಿಯೇಟ್ ಮಾಡಿ 10 ಮೀಟಿಂಗ್ಗಳು ಮಾಡಿ ಈ ಭಾಗದ ನಾವೆಲ್ಲರೂ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ 4 ಮೀಟಿಂಗು ಎಲ್ಲ ಪಕ್ಷದ ಶಾಸಕರನ್ನು ಕರೆದು, ರೈತರನ್ನು ಕರೆದು, ರೈತ ಸಂಘದವ್ರನ್ನ ಕರೆದು ಮೀಟಿಂಗ್ಗಳು ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಮುಖ್ಯಮಂತ್ರಿಗಳು ಸಹಿತ 2 ಮೀಟಿಂಗ್ ಮಾಡಿ ಕ್ಯಾಬಿನೆಟ್ ತಂದು ಕ್ಯಾಬಿನೆಟ್ ಸ್ಪೆಷಲ್ ಕ್ಯಾಬಿನೆಟ್ ಮಾಡಿ ಇವತ್ತು ಅದನ್ನೆಲ್ಲ ಕಂಪ್ಲೀಟ್ ಕ್ಯಾಬಿನೆಟ್ನಲ್ಲಿ ಕೊಟ್ಟಿದ್ದೀರಿ. ನಿಮಗೆ ಕೊಡಲಿಕ್ಕೆ ಬರೋದಿಲ್ಲ, ಇದರಲ್ಲಿ ಕೆಲವು ನಮಗೆ ಸೀಮಿತವಾಗಿರ್ತಕ್ಕಂಥ ಐತಿ. ಕ್ಯಾಬಿನೆಟ್ನಲ್ಲಿ ಇಷ್ಟೆಲ್ಲ ಮಾಡಬೇಕು ಅಂತೇಳಿ ಈಗ ಆ ಲ್ಯಾಂಡ್ ತೊಗೊಳ್ಳಿಕ್ಕೆ ಈಗಾಗಲೇ ನಿರ್ಧಾರ ತಗೊಂಡು ಸರ್ಕಾರ ರೈತರನ್ನು ಕರೆಸಿ ಹೊಂದಾಣಿಕೆ ಮಾಡ್ಕೊಂಡು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು. ಮತ್ತು ಏನು 25,000 ಕೇಸಸ್ ಇದಾವೆ, ಆ 25,000 ಕೇಸಸ್ಗೂ ಸುಮಾರು NRBCಲಿಂದ ಮತ್ತು ರಾಂಪುರ ರಿಸರ್ವಾಯರ್ಲಿಂದ 2 ಲಕ್ಷ ಎಕರೆಗೆ ಅಂದಾಜಿಗೆ ಇದು ನೀರು ಅವಕಾಶ ಇದೆ. ಈಗೆಲ್ಲ ಸಿಸ್ಟಮ್ ಎಲ್ಲ ಈಗಾಗಲೇ ಕೆನಾಲ್ ಆಗಿದೆ, ಬ್ರಾಂಚ್ ಕೆನಾಲ್ಸು, ಫೀಲ್ಡ್ ಚಾನಲ್ಸು ಆಗ್ಬೇಕಂತ ಮುಂದೆ ಮಾಡ್ತಾರೆ. ಸೊ ಇದು ಇವತ್ತು ಅಪ್ಪರ್ ಕೃಷ್ಣಾಲಿಂದ ನಾವೇನು ಅನೇಕ ವರ್ಷಗಳಿಂದ ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದು ಈ ಭಾಗದ ರೈತರಿಗೆ ಮತ್ತು ಈ ಭಾಗದ ಅಭಿವೃದ್ಧಿಗೆ ಈ ಸರ್ಕಾರ ಅನೇಕ ತೊಂದರೆಗಳ ನಡುವೆ ಸಹಿತ ನಾವು ಇವತ್ತು ಮಾಡಿದ್ವಿ ಅಂತಂದರೆ ಸರ್ಕಾರದ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಅಂತೇಳಿ ಇವತ್ತು ಏನು ಮಾತಾಡ್ತಾರಲ್ಲ BJP ಅವರು ಅವರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಜನರು ಅರ್ಥ ಮಾಡ್ಕೊಂಡಾರೆ. ಜನರೆಲ್ಲರೂ ಭಾಳ ಸಂತೋಷದಿಂದ ಬಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ನಮಗೆಲ್ಲರಿಗೂ ಅಭಿನಂದಿಸಿದ್ದಾರೆ. ಆ ಭಾಗದಲ್ಲೆಲ್ಲ ಬಂದು ಎಲ್ಲರೂ ಫೋನ್ಗಳು ಮಾಡಿದ್ರು, ಎದುರುಗಳು ಬಂದು ಅವತ್ತು ಕಾನ್ಫರೆನ್ಸ್ ಹಾಲ್ನಲ್ಲಿ ಬಂದು ಎಲ್ಲರಿಗೂ ಅಭಿನಂದಿಸ್ತಾರೆ. ಅವರೇ ಬೇರೆ ಬೇರೆ ಪಕ್ಷದವರು ಇದ್ದರು ಅವರೆಲ್ಲ. ಹಾಗಾಗಿ ಇದು ಅತ್ಯಂತ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಈ ಭಾಗದ ರೈತರ ಪರವಾಗಿ ನಾನು ಅವ್ರಿಗೆಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮತ್ತೆಲ್ಲರಿಗೂ ನಾವು ನಮ್ಮ ಅಭಿನಂದನೆಗಳು ಸಲ್ಲಿಸ್ತೀವಿ. ಅದಕ್ಕೆ ಹೇಳಿದ್ರೆ ಇವ್ರಿಗೇನಾದರೂ ನೈತಿಕತೆ ಇದ್ದರೆ ರಾಜ್ಯ BJP ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೂ ಅವ್ರ MP ಗಳಿಗೂ ಇಲ್ಲಿರ್ತಕ್ಕಂಥ ನಾಯಕರುಗಳಿಗೂ ಏನಾದರೂ ಇದ್ದರೆ ತಕ್ಷಣ 24 ತಾಸಿನಲ್ಲಿ ಅವ್ರು ನೋಟಿಫಿಕೇಷನ್ ಮಾಡಿಸ್ಬೇಕು. ಮಾಡಲಿದ್ರೆ ಅವ್ರು ರಾಜೀನಾಮೆ ಮಾಡಿ ಮನೆಗೆ ಕೊಡಬೇಕು. ಇಲ್ಲ ಅವ್ರು BJP ಅವರಿಂದ ದೊಡ್ಡ ಅನ್ಯಾಯ ಆಧಾರ ಕರ್ನಾಟಕ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ. ಅವ್ರಿಗೆ ನೈತಿಕನೇ ಇಲ್ಲ ಜನರಲ್ಲಿ ಮಾತಾಡಲಿಕ್ಕೆ, ಅಭಿವೃದ್ಧಿ ಬಗ್ಗೆ ಮಾತಾಡಲಿಕ್ಕೆ, ಈ ಸರ್ಕಾರ ಬಗ್ಗೆ ಮಾತಾಡಲಿಕ್ಕೆ ಇವ್ರು ಯಾರಿಗೂ ನೈತಿಕತೆ ಇಲ್ಲ. ದೃಷ್ಟಿಯಿಂದ ಈ 7-8 ಡಿಸ್ಟ್ರಿಕ್ಟ್ ಇನ್ಕ್ಲೂಡಿಂಗ್ ರಾಯಚೂರಿಗೆ ನಮ್ಗೆ ಅನುಕೂಲ ಆಗ್ತದೆ. ಈಗಾಗಲೇ ನಾವು ಕೆನಾಲ್ ಮಾಡಿಬಿಟ್ಟಿವಿ. ನಮ್ಮದು 3rd ಸ್ಟೇಜ್ನಲ್ಲಿ ಬರ್ತಕ್ಕಂಥ ನೀರಿಗೆ 95 ಕಿಲೋಮೀಟರ್ ದೇವದುರ್ಗದಿಂದ ಹಿಡಿದು ನಾವು 183 ಕಿಲೋಮೀಟರ್ ರಾಯಚೂರು ಕೊನೆ ಭಾಗ ತನಕ ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ MB ಪಾಟೀಲ್ ಇರಿಗೇಷನ್ ಸಚಿವರಿದ್ದಾಗ ಅದರಲ್ಲಿ ನಾವು ಈಗಾಗಲೇ 273 ಕೋಟಿ ಖರ್ಚು ಮಾಡಿ ಮೇನ್ ಕೆನಾಲ್ ಸಹಿತ ನಾವು ಮುಂದುವರಿಸಿದ್ವಿ. ನಾವು ಸಿದ್ಧತೆ ಎಲ್ಲ ಮಾಡ್ಕೊತಾ ಇದ್ದೀವಿ. ನಮ್ಮ ನಷ್ಟ ಕಷ್ಟ ಅನೇಕ ತೊಂದರೆಗಳಿದ್ದ ಸಹಿತ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಪ್ರದೇಶದ ಅಭಿವೃದ್ಧಿ ಪರವಾಗಿ ಈಗಾಗಲೇ ಕೆನಾಲ್ಗಳನ್ನು ನಾವು ಮಾಡಿ ರೆಡಿ ಮಾಡಿದ್ದೀವಿ. ಇವತ್ತು ಏನು ಮುಳುಗಡೆ ಆಗ್ತದೆ ಬಾಗಲಕೋಟದಲ್ಲಿ ಅದು ಇಮಿಡಿಯೇಟ್ಲಿ 75,000 ಎಕರೆ ತಗೊಳ್ಳಿಕ್ಕೆ 40 ಲಕ್ಷ ರೂಪಾಯಿ ಏನು ರೈತರಿಗೆ ಕೇಳಿದ್ರೆ ಡಿಮ್ಯಾಂಡ್ ಇತ್ತು, ಕೊನೆ ಡಿಮ್ಯಾಂಡು ಅದು ಇರಿಗೇಷನ್ ಇರ್ತಕ್ಕಂಥ ಲ್ಯಾಂಡ್ಗೆ, ಕೃಷಿ ಭೂಮಿಗೆ per ಎಕರೆ ಕೃಷಿ ಭೂಮಿಗೆ 30 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು. ಆದ ನಂತರ ಈ ಕೆನಾಲ್ಗಳು ಮಾಡಲಿಕ್ಕೆ ಆ ರೈತರು ಸಹಿತ ನಾವು ಆಮೇಲೆ ಮಾಡೋಣ, ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತೇಳಿ ನಾವು ಯಾದಗಿರಿಯವರು ಗುಲ್ಬರ್ಗದವರು ಹೇಳಿದ್ವಿ, ಬಿಜಾಪುರವರು ಕಡಿಮೆ ಮಾಡ್ತೀವಿ, ಯಾಕಂದ್ರೆ ನಮಗೆ ನೀರು ಬರೋದಿಲ್ಲ. ಇಲ್ಲ ಅದನ್ನು ಮಾಡಿಬಿಡೋಣ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ತೀರ್ಮಾನ ಆಗಿ 30 ಲಕ್ಷ ರೂಪಾಯಿ ನೀರಾವರಿಗೆ, 25 ಲಕ್ಷ ರೂಪಾಯಿ ನಮ್ಮ ಕೃಷಿ ಭೂಮಿ ಏನು ಕೆನಾಲ್ ಎಲ್ಲಿ ನೋಡ್ಕೊಂಡು ಅವರು ಸಹಿತ ನಿರ್ಧಾರ ಮಾಡಿ ಯಾವುದೇ ರೈತರಿಗೆ ಅನ್ಯಾಯ ಆಗಬಾರ್ದು, ಕನ್ಫ್ಯೂಷನ್ ಇರಬಾರ್ದು ಅಂತೇಳಿ ಸ್ಪಷ್ಟವಾಗಿ ದೇಶದಲ್ಲಿ ಯಾರೂ ಈ ರೀತಿಯಾದಂಥ ದಿಟ್ಟ ನಿಲುವು ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಪ್ರಸ್ತುತ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಕೇಂದ್ರ ಸರ್ಕಾರ ಸಹಿತ ಈ ರೀತಿಯಾದ ನಿರ್ಧಾರ ತಗೊಳ್ಳಿಕ್ಕಾಗಲ್ಲ. ಅಂಥದ್ದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಿಂಹ ಮಾಡಗಿರಿ, ಮುಖಂಡರಾದ ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಶ್ರೀನಿವಾಸ ರೆಡ್ಡಿ, ಜಿಂದಪ್ಪ, ಅಮರೇಗೌಡ ಹಂಚಿನಾಳ್, ಯೂಸುಫ್ ಖಾನ್, ವಿ ಲಕ್ಷ್ಮೀ ರೆಡ್ಡಿ, ಜಯವಂತರಪ್ಪ ತಂಗೆ, ನರಸಿಂಹ ಮಾಡಗಿರಿ, ಬಿ ರಮೇಶ್, ಆಂಜನೇಯ, ಶ್ಯಾಮ್ ಸುಂದರ್ ಮೇಸ್ತ್ರಿ, ವಿಶ್ವನಾಥ್ ಪಟ್ಟಿ ಸೇರಿದಂತೆ ಅನೇಕರಿದ್ದರು. ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟ ರುಸ್ಮಾದಿಂದ
ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ರುಸ್ಮಾ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಶ್ರೀ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರುಸ್ಮಾ ಸದಸ್ಯರೆಲ್ಲ ಸೇರಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಮಾಜದಲ್ಲಿ ಸೇವೆ ಸಲ್ಲಿಸಿದವರಿಗೆ ಗೌರವ ಸಲ್ಲಿಸುವಂತಹದ್ದು ಜವಾಬ್ದಾರಿ ಎಲ್ಲರ ಮೇಲಿದೆ. ಒಕ್ಕೂಟ ಅಧ್ಯಕ್ಷ ರಾಜಾ ಶ್ರೀನಿವಾಸ್ ಮತ್ತು ಸಂಘಟಿತರು ಯಶಸ್ವಿಯಾಗಿ ಗಣ್ಯಮಾನ್ಯರನ್ನು ಸನ್ಮಾನಿಸುವ ಕೆಲಸವನ್ನು ಮಾಡಿದ್ದಾರೆ. ಶಿಕ್ಷಕರ ಕ್ಷೇತ್ರಕ್ಕೆ ಗಟ್ಟಿ ಬುನಾದಿಯಾದ ಉಪರಾಷ್ಟ್ರಪತಿಯಾಗಿರ್ತಕ್ಕಂತಹ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರನ್ನು ಸ್ಮರಿಸುತ್ತಾ ಅನುದಾನೇತರ ಶಾಲೆಗಳು ಶಿಕ್ಷಕರನ್ನು ಗೌರವಿಸುವ ಮೂಲಕ ಅವರ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಈ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕೆಂದರು. ಶಿಕ್ಷಕರ ನೇಮಕಾತಿ ಆಗಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ಅನೇಕ ಯೋಜನೆಗಳು ತರಲಾಗಿದೆ ಎಂದರು. ಅತ್ಯಂತ ಅದ್ಭುತವಾದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನನಗೆ ನಿಜವಾಗಿ ಬಹಳ ಸಂತೋಷವೆನಿಸ್ತದೆ. ಯಾರೇ ಸಮಾಜದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಗೌರವಿಸ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೆ ಇರ್ತದೆ. ಆ ಕರ್ತವ್ಯ ನಿರ್ವಹಿಸಲಿಕ್ಕೆ ನಮ್ಮ ಶ್ರೀನಿವಾಸರು ಮತ್ತು ಅವರ ಸಂಘಟಕರು ಬಹಳ ಅತ್ಯಂತ ಯಶಸ್ವಿಯಾಗಿ ಶಿಕ್ಷಕರ ದಿನಾಚರಣೆ ಜೊತೆಯಲ್ಲಿ ಇವತ್ತು ಗಣ್ಯಮಾನ್ಯರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಿ ಗೌರವಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸಹಜವಾಗಿ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಹಾನ್ ಪುರುಷರಾಗಿ ಶಿಕ್ಷಕ ಕ್ಷೇತ್ರಕ್ಕೆ ಗಟ್ಟಿ ಬುನಾದಿ ಆಗಿರ್ತಕ್ಕಂಥ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ಸರ್ವಪಲ್ಲಿ ರಾಧಾಕೃಷ್ಣ ಅವರನ್ನು ಈ ಶಿಕ್ಷಣ ಕ್ಷೇತ್ರಕ್ಕೆ ಅವರ ಅಪಾರವಾದ ಕೊಡುಗೆ ನೀಡಿರ್ತಕ್ಕಂಥ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರನ್ನು ಇಲ್ಲಿ ಸ್ಮರಿಸಿಕೊಂಡು ಈ ತಿಂಗಳಲ್ಲಿ ಇರತಕ್ಕಂಥ ಶಿಕ್ಷಕರ ಅನೇಕ ಕಾರ್ಯಕ್ರಮಗಳ ಜೊತೆಯಲ್ಲಿ ನಮ್ಮ ಅನುದಾನದ ಶಾಲೆಗಳಿರ್ಬೋದು, ಅನುದಾನ ರೈತ ಶಾಲೆಗಳಿರ್ಬೋದು, ಅನೇಕ ಕಾರ್ಯಕ್ರಮಗಳ ಮುಖಾಂತರ ಶಿಕ್ಷಕರಿಗೆ ಗೌರವಿಸ್ತಕ್ಕಂಥ ಒಂದು ಕೆಲಸ ಮಾಡೋದ್ರ ಜೊತೆಯಲ್ಲಿ ಅವರ ಜವಾಬ್ದಾರಿ ಸಹಿತ ಅರಿವು ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ರಾಷ್ಟ್ರಾದ್ಯಂತ ಇರತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ಈಗಾಗಲೇ ಶ್ರೀನಿವಾಸ್ ಅವರು ಮಾತಾಡಿದ್ರು, ನಮ್ಮ ನಾಗೇಶ್ ಅವರು ಮಾತಾಡಿದ್ರು. ಅವ್ರು ಮಾತಾಡಿರ್ತಕ್ಕಂಥ ವಿಷಯಗಳೆಲ್ಲ ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು. ಈ ಖಾಸಗಿ ರೈತ ಶಾಲೆಗಳು ಏನು ಇವತ್ತು ಮಾಡ್ತಾ ಇದ್ದಾರೆ, ಅನೇಕ ತೊಂದರೆಗಳಿವೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಷ್ಟು ಕಷ್ಟಗಳನ್ನು ಸಹಿತ ತಾವು ತಮ್ಮದೇ ಆದಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಹಾಗೂ ಪರಿಶ್ರಮದಿಂದ ಈ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆ ನೀಡ್ತಾರೆ. ಸರ್ಕಾರಿ ಶಾಲೆಗಳಿಗೂ ನಮ್ಮದು ಬಜೆಟ್ ಇರ್ತದೆ, ಏಡೆಡ್ ಶಾಲೆಗಳಿಗೂ ಬಜೆಟ್ ಇರ್ತದೆ. ಅನುದಾನ ರಹಿತ ಶಾಲೆಗಳಿಗೆ ಬಹಳ ಕಷ್ಟಕರವಾದಂಥ ಅನೇಕ ತೊಂದರೆಗಳು ನಮಗೆಲ್ಲ ಗಮನದಲ್ಲಿದೆ. ಅವನ್ನೆಲ್ಲವನ್ನ ಮೀರಿ ಈ ಸಂಸ್ಥೆಗಳೆಲ್ಲ ಶಿಕ್ಷಣ ಸಹಕಾರದಿಂದ, ಪಾಲಕರ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ಇಡೀ ರಾಜ್ಯದಲ್ಲಿ ಮತ್ತು ಅದರಲ್ಲಿಯೂ ಅತ್ಯಂತ ಈ ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದುಳಿದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅನುದಾನ ರಹಿತ ಶಾಲಾ ಸಂಸ್ಥೆಗಳು ಮಾಡತಕ್ಕಂಥ ಈ ಶಿಕ್ಷಣ ಕ್ಷೇತ್ರಕ್ಕೆ ನೀಡತಕ್ಕಂಥ ಕೊಡುಗು ಬಹಳ ಅಪಾರವಾದ ಅಂತೇಳಿ ನಾನು ನಂಬಿದ್ದೀನಿ. ಯಾಕಂದ್ರೆ ಇಲ್ಲಿ ತಮಗೆಲ್ಲ ಗೊತ್ತಿದ್ದಂತೆ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಮ್ಮ ಮೈಸೂರು ವಿಭಾಗಕ್ಕೆ ಮತ್ತು ನಮ್ಮ ಈ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ 3 ವರ್ಷ ವ್ಯತ್ಯಾಸ ಇದೆ ಅಂತೇಳಿ ಅಭಿವೃದ್ಧಿಯಲ್ಲಿ ಶಿಕ್ಷಣದಲ್ಲಿ ಈಗಾಗಲೇ ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಮುಖಾಂತರ ಬಯಲು ಬಂದಿದ್ದು ತಮ್ಮೆಲ್ಲ ಗೊತ್ತಿದೆ. ಹಾಗಾಗಿ ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ತಂದು ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಶ್ರೀಮಾನ್ ಎಸ್ ಎಂ ಕೃಷ್ಣ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ನಾನು ಸಹಿತ HKDP ಚೇರ್ಮನ್ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಡ್ರಾಪ್ ಔಟ್ 30% ಇರ್ತಕ್ಕಂಥ ಕಡಿಮೆ ಮಾಡಬೇಕು ಮತ್ತು ಶಿಕ್ಷಕರ ನೇಮಕಾತಿ ಆಗಬೇಕು,
ಮತ್ತು ಪ್ರೈವೇಟ್ ಸಂಸ್ಥೆಗಳು ಸಹಿತ ಪ್ರೋತ್ಸಾಹಿಸಬೇಕು ಅಂತೇಳಿ ಅನೇಕ ಯೋಜನೆಗಳು ತರುವ ಮುಖಾಂತರ ಮತ್ತು ಇದೇ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ರಾಜಾ ಶ್ರೀನಿವಾಸ್ ಮಾತನಾಡಿದರು. ಎರಡು ಮಾತ್ರ ಹೇಳ್ತೇನೆ. ಸಾಹೇಬರು ನಿನ್ನೆ ಬೆಂಗಳೂರಲ್ಲಿ ಟೂರ್ ಪ್ರೋಗ್ರಾಮ್ ಇತ್ತು. ಟೂರ್ ಪ್ರೋಗ್ರಾಮ್ ರೆಡಿಯಾಗಿ ಬೆಂಗಳೂರಿಗೆ ಹೋಗಿ ರೆಡಿ ಆಗಿತ್ತು. ನಮ್ಗೆ ಯಾರೋ ಹೇಳಿದ್ರು, ನಾವು ನಿನ್ನೆ ಬೆಳಿಗ್ಗೆ 8 ಗಂಟೆಗೆ ಸಾಹೇಬ್ರನ್ನ ಮಾತಾಡಿದಾಗ ಶ್ರೀನಿವಾಸ್ ಟೂರ್ ಪ್ರೋಗ್ರಾಮ್ ಆಗಿದೆ, ನಾನು ಹೋಗ್ಲೇಬೇಕು ಸರ್, ನೀವೇನಾದ್ರೂ ನಮ್ಮನ್ನು ಬಿಟ್ಟು ಹೋದ್ರೆ ನಿಮ್ಮ ಕಾರಿಗೆ ನಮ್ಮ ಹೋಗುತ್ತೆ ಎಲ್ಲ ಅಡ್ಡ ಬೀಳ್ತು ಅಂತ ಹೇಳಿದ್ರು. ನಾವು ಮಲ್ಕೊಂಡ್ಬಿಟ್ಟು ಸರ್ ನೀವು ಹೋದ್ರೆ ನಿಮ್ಮನ್ನೇ ಆಧಾರ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ದಯವಿಟ್ಟು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳಿದಾಗ ಏನ್ ಮನಸ್ಸು ಮಾಡಿದ್ರು ಗೊತ್ತಿಲ್ಲ. ನಾನು ಎರಡೂವರೆ ವರ್ಷದಲ್ಲಿ ಟೂರ್ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ. ಇವತ್ತು ಶ್ರೀನಿವಾಸ್, ಇವತ್ತು ರುಸ್ಮಾಗೋಸ್ಕರ ನಾನು ಕ್ಯಾನ್ಸಲ್ ಮಾಡ್ತೇನೆ, ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಮನಸ್ಪೂರ್ವಕವಾಗಿ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಸಾಧನೆಗೈದಂತಹ ಕಾಂಗ್ರೆಸ್ ಮುಖಂಡ ಪಾರಸ್ಮರ್ ಸುಖಾಣಿ, ಡಾಕ್ಟರ್ ಎಂಆರ್ ರಾಮಕೃಷ್ಣ, ಸುದ್ದಿ ಮೂಲ ಪತ್ರಕರ್ತ ವೆಂಕಟ್ ಸಿಂಗ್, ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ, ಕಾಂಗ್ರೆಸ್ ಮುಖಂಡ ಪಾರಸ್ಮರ್ ಸುಖಾಣಿ, ಡಾಕ್ಟರ್ ಎಂಆರ್ ರಾಮಕೃಷ್ಣ, ಡಾಕ್ಟರ್ ಆನಂದ್ ಫಡ್ನೀಸ್, ರುದ್ರಪ್ಪ ಅಂಗಡಿ, ವಿಜ್ಞಾನ ವೆಂಕಟೇಶ್, ಅಬ್ದುಲ್ ಫಿರೋಜ್, ಮಿಲ್ಟನ್ ವೆಂಕಟೇಶ್, ಶೇಖರ್ ರಾಂಪುರಿ, ಬಸವರಾಜ ಸ್ವಾಮಿ ಆಲ್ಕೂರ್, ಮಲ್ಲೇಶ್ ಸೇರಿದಂತೆ ಶಿಕ್ಷಕರು ಉಪಸ್ಥಿತರಿದ್ದರು. ನಗರದ ಗಂಜು ವೃತ್ತದಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದ್ದು, ಶೀಘ್ರವೇ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ನಗರದ ಗಂಜ್ ವೃತ್ತದಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದ್ದು, ಶೀಘ್ರವೇ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ತಮ್ಮ ಕಾರ್ಯಾಲಯದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಗಂಜ್ ವೃತ್ತದಿಂದ ಚಂದ್ರಮೌಳೇಶ್ವರ ರಸ್ತೆ ಹಾಳಾಗಿದ್ದು, ಜೊತೆಗೆ ಕಿರಿದಾಗಿದ್ದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಉಂಟಾಗುತ್ತಿದ್ದು, ರಸ್ತೆಯನ್ನು ಅಗಲೀಕರಣಗೊಳಿಸಿ 4 ಪಥದ ರಸ್ತೆಯನ್ನು ನಿರ್ಮಿಸಲಾಗುವುದು. 20 ಕೋಟಿ ರೂಪಾಯಿ ರಸ್ತೆ ನಿರ್ಮಾಣ ಹಾಗೂ 5 ಕೋಟಿ ವೆಚ್ಚದಲ್ಲಿ ಭೂಗತ ವಿದ್ಯುತ್ ಅಳವಡಿಕೆ ಮಾಡಲಾಗುವುದು ಎಂದು ತಿಳಿಸಿದರು. ಮಾವಿನಕೆರೆಯ ಪಕ್ಕದಲ್ಲಿ ಇರುವ ಮೀನುಗಾರಿಕೆ ಇಲಾಖೆ ಜಾಗದಲ್ಲಿ 7 ಎಕರೆ ಭೂಮಿಯನ್ನು ಮಹಾನಗರ ಪಾಲಿಕೆಗೆ ನೀಡಲಾಗಿದ್ದು, ಅದರಲ್ಲಿ ಉದ್ಯಾನವನ, ಮಕ್ಕಳು ಆಟವಾಡಲು ಆಟಿಕೆ ಸಲಕರಣೆಗಳನ್ನು ಇರಿಸಲು ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಮಲಿಯಾಬಾದ್ನಲ್ಲಿ ಒಳ್ಳೆಯ ಪ್ರವಾಸಿ ತಾಣಗಳಾಗಿದ್ದು, ಅವುಗಳ ಅಭಿವೃದ್ಧಿಗೂ ಯೋಚಿಸಲಾಗಿದ್ದು, 750 ಆಕಳುಗಳು ಇದ್ದು ಅಲ್ಲಿ ಪಶು ಆಸ್ಪತ್ರೆಯನ್ನು ಮಾಡುವ ಉದ್ದೇಶವಿದೆ. ವಿಶೇಷವಾಗಿ 37.95 ಕೋಟಿ ವೆಚ್ಚದಲ್ಲಿ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಗಳನ್ನು ಮಾಡಲಾಗುತ್ತದೆ. 1 ಎಕರೆ ಜಾಗದಲ್ಲಿ ಇಎಸ್ಐ ಆಸ್ಪತ್ರೆ, ಡಿಸ್ಪೆನ್ಸರಿ ಹಾಗೂ ರಾಯಚೂರು, ಯಾದಗಿರಿ ಹಾಗೂ ಕೊಪ್ಪಳ ಜಿಲ್ಲೆಗಳ ಕಾರ್ಮಿಕರಿಗೆ ಅನುಕೂಲವಾಗಲು ಮುಂದಿನ ದಿನಗಳಲ್ಲಿ 3 ಎಕರೆ ಪ್ರದೇಶದಲ್ಲಿ 50 ಹಾಸಿಗೆಗಳ ಇಎಸ್ಐ ಆಸ್ಪತ್ರೆಯನ್ನು ಸ್ಥಾಪಿಸಲಾಗುವುದು ಎಂದರು. ತುಂಗಭದ್ರಾ ಜಲಾಶಯದ 32 ಗೇಟ್ಗಳ ಅಳವಡಿಕೆ ಕಾರ್ಯ ಆರಂಭವಾಗಿದ್ದು, ಗದಗ್ ಹಾಗೂ ಮುನಿರಾಬಾದ್ ಬೇಸ್ನಲ್ಲಿ ಗೇಟ್ಗಳನ್ನು ತಯಾರಿಸಲಾಗುತ್ತಿದೆ. 48 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೇಟ್ ಅಳವಡಿಕೆ ಕಾರ್ಯ ನಡೆಯುತ್ತಿವೆ ಎಂದರು. ಇವತ್ತು ರಾಯಚೂರಿನಲ್ಲಿ ಅನೇಕ ಬಡಾವಣೆಗಳಲ್ಲಿ ಮೈನಾರಿಟಿಯಿಂದ ನಾವು 10 ಕೋಟಿ ರೂಪಾಯಿ ನಾವು ಸ್ಪೆಷಲ್ ಗ್ರಾಂಟ್ ತಂದೀವಿ. KKRDBಯಲ್ಲಿ ಸುಮಾರು ಒಂದು 30 ಕೋಟಿ ರೂಪಾಯಿ ತಂದಿದ್ದೀವಿ. ಅದನ್ನೆಲ್ಲ ವಾರ್ಡುಗಳಲ್ಲಿ ಕೆಲವೊಂದು ಕಡೆ ಡ್ರೈನೇಜ್ ನಮ್ಮ ಕಾರ್ಪೊರೇಟರ್ಸ್ ಹೇಳಿದಂತೆ ಅಲ್ಲಿ ಡ್ರೈನೇಜ್ಗಳು ಇದ್ದಿಲ್ಲ ಇಷ್ಟು ವರ್ಷ. ಡ್ರೈನೇಜ್ಗಳನ್ನ ಸರಿ ಮಾಡ್ತಕ್ಕಂಥ ಕೆಲಸ, ರಸ್ತೆಗಳನ್ನ ಮಾಡ್ತಕ್ಕಂಥ ಕೆಲಸ ಈಗ ಮುಂದುವರಿತಾ ಇದೆ. ಅದರ ಜೊತೆಯಲ್ಲಿ ನಾನು ಹೋದ ಸಲ 30 ಕೋಟಿ ರೂಪಾಯಿ SHDPಯಿಂದ ಸ್ಪೆಷಲ್ ಗ್ರಾಂಟ್ ತಂದು ಅಶ್ಕಾಡ್ಲಿಂದ ಅದು ಮುಂದೆ ಟವರ್ ತನಕ ಏನು ಕೇಬಲ್ ಟವರ್ ತನಕ ರಸ್ತೆ ಮಾಡಲಿಕ್ಕೆ ಈಗಾಗಲೇ ಕೊಟ್ಟಿವೆ. ಅದೆಲ್ಲ ಕೆಲಸ ಮುಗಿಯೋ ಹಂತದಲ್ಲೈತಿ. ಮತ್ತು
ರಾಯಚೂರಿನಲ್ಲಿ ಅತಿ ಮುಖ್ಯವಾಗಿ ನಮಗೆ ಗಂಜ್ ಸರ್ಕಲ್ನಿಂದ ಚಂದ್ರಮೌಳಿ ಸರ್ಕಲ್ನಿಂದ ನಮಗೆ ಸರ್ದಾರ್ ಪಟೇಲ್ವರೆಗೆ ರೋಡು ಇಂಪ್ರೂವ್ ಮಾಡಬೇಕಂತ ಹೇಳಿ ಪ್ರಯತ್ನ ಮಾಡಿ ಅದಕ್ಕೆ 25 ಕೋಟಿ ರೂಪಾಯಿ ನಾನು ನನ್ನ ಸ್ಪೆಷಲ್ ಗ್ರ್ಯಾಂಟ್ ನನ್ನ ಲೆಟ್ರ್ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ PWD ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಆ ಹೋದ ವರ್ಷ ಗ್ರ್ಯಾಂಟ್ನಲ್ಲಿ ಕೊಡಿದ್ದು 24-25ರಲ್ಲಿ ಆ ಗ್ರ್ಯಾಂಟನ್ನು ನಾನು ಗಂಜ್ ಸರ್ಕಲ್ನಿಂದ ಇವತ್ತು ಅದು ಎಸ್ಟಿಮೇಟ್ ಮಾಡಿದಾಗ 25 ಕೋಟಿಯಲ್ಲಿ 5 ಕೋಟಿ ರೂಪಾಯಿ ಕಂಬಗಳು ಜಸ್ಕಾಮ್ನಲ್ಲೇ ಎಸ್ಟಿಮೇಟ್ ಮಾಡಿದ್ದಾರೆ. ಕಂಬಗಳನ್ನ ತೆಗೆದು ಅಂಡರ್ಲೈನ್ನಲ್ಲಿ ಗ್ರೌಂಡ್ ಲೆವೆಲ್ನಲ್ಲಿ ಇದು ಲೈನ್ಸ್ ಹಾಕೊಂಡು ಹೋಗೋಕ್ಕೆ 5 ಕೋಟಿ ಹೋಗ್ತಾಯಿದೆ. ಉಳಿದೊಂದು 20 ಕೋಟಿಯಿಂದ ಅದು ಸರ್ದಾರ್ ಪಟೇಲ್ ತನಕ ಹೋಗ್ತಾ ಇಲ್ಲ. ಓನ್ಲಿ ಗಂಜ್ ಸರ್ಕಲಿಂದ ಚಂದ್ರಮೌಳಿ ತನಕ ಮೋಡಲ್ ರೋಡ್ ಮಾಡಬೇಕು ಅಂತೇಳಿ ನಮ್ಮ ಪ್ರಯತ್ನ ಇದೆ. ರಸ್ತೆ ಅಗಲೀಕರಣ ಮಾಡಿ ಎಲ್ಲೆಲ್ಲಿ ಇದ್ದದೋ ಎಲ್ಲಿವರೆಗೂ ನಮ್ಮ PWD ಜಾಗ ಅದ ಅಲ್ಲಿವರೆಗೂ ಮಾತ್ರ ಅಗಲೀಕರಣ, ಹೊಸದಾಗಿ ಹೊಡೆದೇ ಮಾಡೋದಿಲ್ಲ. ಎಲ್ಲಿವರೆಗೂ PWD ಜಾಗ ಅದ ಅಲ್ಲಿ ತನಕ ಹೊಡಿತಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕಡ್ಡಾಯ ಬ್ರಾಹ್ಮಣ ಮಹಾಸಮಾಜದ ಬಂಧುಗಳು ಬ್ರಾಹ್ಮಣ ಎಂದು ನಮೂದಿಸಬೇಕೆಂದು ಜಿಲ್ಲಾ ಬ್ರಾಹ್ಮಣ ಸಮಾಜದ ಹಿರಿಯ ಉಪಾಧ್ಯಕ್ಷ ಪ್ರಾಣೇಶ್ ಮುತಾಲಿಕ್ ಹೇಳಿದರು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಬ್ರಾಹ್ಮಣ ಸಮಾಜದ ಬಂಧುಗಳು ಬ್ರಾಹ್ಮಣ ಎಂದು ನಮೂದಿಸಬೇಕೆಂದು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಹಿರಿಯ ಉಪಾಧ್ಯಕ್ಷ ಪ್ರಾಣೇಶ್ ಮುತಾಲಿಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗ ವತಿಯಿಂದ ಸೆಪ್ಟೆಂಬರ್ 22ರಿಂದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸುತ್ತಿದ್ದು, ಈ ಸಮೀಕ್ಷೆಯಲ್ಲಿ ಜಿಲ್ಲೆಯ ಎಲ್ಲಾ ಬ್ರಾಹ್ಮಣ ಬಂಧುಗಳು ಭಾಗವಹಿಸಿ ತಮ್ಮ ಎಲ್ಲಾ ವಿವರಗಳನ್ನು ನೀಡಬೇಕು ಎಂದರು. 60 ಅಂಶಗಳಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಯಿಸಿ ಹಾಗೂ ಜಾತಿ ಕಾಲಂನಲ್ಲಿ ಬ್ರಾಹ್ಮಣ ಎಂದು ಬರೆಯಿಸಬೇಕು. ಸಮೀಕ್ಷೆಯ ಅಧಿಕಾರಿಗಳಿಗೆ ಎಲ್ಲ ವಿವರಗಳನ್ನು ನೀಡಬೇಕು ಹಾಗೂ ಮನೆಯ ಮುಂದೆ ಆಯೋಗದ ವತಿಯಿಂದ ಅಂಟಿಸಿರುವ ಸ್ಟಿಕ್ಕರ್ ಅನ್ನು ತೆಗೆದುಹಾಕಬಾರದು ಎಂದರು. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದ ಆಯೋಗ ಇದೇ ತಿಂಗಳ 22ರಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕೈಗೊಂಡಿದ್ದು, ಈ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಜಿಲ್ಲೆಯ ಎಲ್ಲ ಬ್ರಾಹ್ಮಣ ಬಂಧುಗಳು ತಪ್ಪದೇ ಭಾಗವಹಿಸಬೇಕು, ವಿವರಗಳನ್ನು ನೀಡಬೇಕು. 60 ಅಂಶ ವಿವರವನ್ನು ನೀಡುತ್ತಾ ಧರ್ಮ ಅಂತಕ್ಕಂಥ ಕಾಲಂನಲ್ಲಿ ಕಡ್ಡಾಯವಾಗಿ ಎಲ್ಲರೂ ಹಿಂದೂ ಅಂತ ನಮೂದಿಸಬೇಕು ಅಂತ ಹೇಳಿ ಕೇಳ್ತಾ, ಹಾಗೆ ಜಾತಿ ಕಾಲಮಿನಲ್ಲಿ ಬ್ರಾಹ್ಮಣ ಎಂದು ನಮೂದಿಸಬೇಕು ಅಂತ ಹೇಳಿ ನಾವು ಕರೆ ಕೊಡ್ತಾ ಇದ್ದೀವಿ. ಈ ಮುಂಚೆ ಕೊಟ್ಟಿರ್ತಕ್ಕಂತಹ ಮತದ ಒಂದು ಜಾತಿವಾರು ಪಟ್ಟಿಯಲ್ಲಿ ಸುಮಾರು 1400 ಜಾತಿಗಳನ್ನು ಕೊಟ್ಟಿದ್ದರು. ನಂತರ ಪರಿಷ್ಕೃತ ಪಟ್ಟಿಯಲ್ಲಿ ಸುಮಾರು 1543 ಜಾತಿಗಳನ್ನು ಮಾಡಿದ್ದಾರೆ. ಈ ಮುಂಚೆ ಅದು 210 ಸೀರಿಯಲ್ ನಂಬರ್ ಇತ್ತು ಬ್ರಾಹ್ಮಣ ಅಂತಕ್ಕಂಥದ್ದು, ಈಗ 218ನೇ ಸೀರಿಯಲ್ ನಂಬರ್ ಆಗಿದೆ. ಆದ್ದರಿಂದ ಯಾರು ಕನ್ಫ್ಯೂಸ್ ಆಗದಂತೆ ಒಂದು ಆ ಸಮೀಕ್ಷೆಯಲ್ಲಿ ತಪ್ಪದೇ ಭಾಗವಹಿಸಿ, ಡಿಜಿಟಲ್ ಈ ಸಮೀಕ್ಷೆ ಇರೋದ್ರಿಂದ ಮನೆಗಳಿಗೆ ಅದನ್ನ ಚೀಟಿಗಳನ್ನು ಅಂಟಿಸ್ತಾ ಇದ್ದಾರೆ. ಅದು ಯಾವುದೇ ಅನ್ಯತಾ ಭಾವಿಸದಂತೆ ಆ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಬೇಕು. ಹಿಂದೂ ಅಂತಕ್ಕಂತಹ ಸೀರಿಯಲ್ ನಂಬರ್ 1 ಹಾಗೂ ಜಾತಿ ಕಾಲಂನಲ್ಲಿ 218 ಸೀರಿಯಲ್ ಬ್ರಾಹ್ಮಣರು ಅಂತ ಎಲ್ಲರೂ ತಪ್ಪದೇ ನಾವು ನಮ್ಮ ಜಾತಿಯನ್ನು ನಮೂದಿಸಿ ಐಕ್ಯತೆಯನ್ನು ಪ್ರದರ್ಶಿಸಬೇಕಂತ ಈ ಸಂದರ್ಭದಲ್ಲಿ ಈ ಜಾತಿ ಸಮೀಕ್ಷೆ ದೇಶಕ್ಕೆ ಮಾರಕ ಅಂತ ಅನ್ನೋದನ್ನ ಮನಗಂಡು ಅದನ್ನು ಬಿಟ್ಟು ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಹಿನ್ನೆಲೆಯಲ್ಲಿ ಗಣತಿಯನ್ನು ಮಾಡಲು ಸೂಕ್ತ ಅಂತ ಮನಗಂಡು ಆ ಕಾರ್ಯಕ್ರಮವನ್ನು ಈ ತಿಂಗಳು 22ರಿಂದ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು, ಹವ್ಯಕ ಸಮಾಜದ ಇವರು ಸ್ವಾಮಿಗಳು ಇವರೆಲ್ಲರೂ ಈಗಾಗಲೇ ಕರೆ ಕೊಟ್ಟಂತೆ ಧರ್ಮ ಕಾಲದಲ್ಲಿ ಹಿಂದೂ ಮತ್ತು ಜಾತಿ ಕಾಲದಲ್ಲಿ ಬ್ರಾಹ್ಮಣ, ಉಪಜಾತಿಗಳನ್ನು ಎಲ್ಲರೂ ನಮೂದನೆ ಮಾಡಬಾರದು, ಎಲ್ಲರೂ ಕಡ್ಡಾಯವಾಗಿ ಇದರಲ್ಲಿ ಭಾಗವಹಿಸಬೇಕು ಅಂತಂದು ವಿನಂತಿ ಮಾಡಿಕೊಳ್ತಾ ಎಲ್ಲ ಪತ್ರಿಕಾ ಮಿತ್ರರಿಗೆ, ಪ್ರಿಂಟ್ ಮಾಧ್ಯಮದವರು ಮತ್ತು ಡಿಜಿಟಲ್ ಮಾಧ್ಯಮದವರಿಗೆ ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ನಮಗೆಲ್ಲ ಸಹಾಯ ಮಾಡಬೇಕು ಅಂತ ನಮ್ಮಲ್ಲಿ ಕೋರಿಕೊಳ್ತಾ, ಈ ಸಂದರ್ಭದಲ್ಲಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಮಹಾಪೋಷಕ ನರಸಿಂಗ್ ರಾವ್ ದೇಶಪಾಂಡೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಜಂಟಿ ಕಾರ್ಯದರ್ಶಿ ಜಯಕುಮಾರ್ ಗಬ್ಬೂರು, ಜಿಲ್ಲಾ ಸಂಚಾಲಕ ವೇಣುಗೋಪಾಲ್ ಇನಾಮದಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಗಾರಲ್ದಿನಿ ಸೇರಿದಂತೆ ಅನೇಕರಿದ್ದರು. ನಗರದ ಉಪ್ಪರವಾಡಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ 54ನೇ ನವರಾತ್ರಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಸೆಪ್ಟೆಂಬರ್ 22ರಿಂದ ಆಗಸ್ಟ್ 22ರವರೆಗೆ ಉತ್ಸವಗಳು ಜರುಗಲಿದೆ ಎಂದು ದೇವಸ್ಥಾನದ ಅರ್ಚಕರಾದ ಕಾಂತರಾಜ್ ಆಚಾರ್ಯ ಹೇಳಿದರು. ನಗರದ ಉಪ್ಪರವಾಡಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ 54ನೇ ನವರಾತ್ರಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಉತ್ಸವಗಳು ಜರುಗಲಿವೆ ಎಂದು ದೇವಸ್ಥಾನದ ಅರ್ಚಕ ಕಾಂತಾಚಾರ್ಯ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 120 ವರ್ಷಗಳಿಂದ ದೇವಸ್ಥಾನದಲ್ಲಿ ಸೇವೆಗಳನ್ನು ಮಾಡುತ್ತಿದ್ದು, ನವರಾತ್ರಿ ಉತ್ಸವವನ್ನು 54 ವರ್ಷಗಳಿಂದ ಆಚರಿಸುತ್ತಾ ಬರಲಾಗುತ್ತಿದ್ದು, ಈ ಬಾರಿ ಅನ್ನಸಂತರ್ಪಣೆ ಸೇರಿದಂತೆ ಅನೇಕ ಸೇವೆಗಳನ್ನು ವೆಂಕಟೇಶ್ವರನಿಗೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು.
ನಮ್ಮ ರಾಯಚೂರು ನಗರದಲ್ಲಿ ಸುಮಾರು 120 ವರ್ಷದ ಹಳೆಯದಾದಂಥ ದೇವಸ್ಥಾನ. ಉತ್ಸವಗಳನ್ನ ನಮ್ಮ ಉಪವಾಸ ಸಮಾಜದ ಎಲ್ಲರೂ ಸೇರಿಕೊಂಡು ಮಾಡಿಕೊಂಡು ಎಲ್ಲ ಸಮಾಜದ ಭಕ್ತರನ್ನು ಸೇರಿಸಿಕೊಂಡು ಈ ಸರಿ 54ನೇ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಾರಿ ವಿಶೇಷವಾಗಿ ಏನಂತಂದ್ರೆ ಅನ್ನ ಸಂತರ್ಪಣವನ್ನು ಮಾಡ್ತಕ್ಕಂಥ ಭಕ್ತಾದಿಗಳು ಬಂದಿದ್ದಾರೆ. ಹೊಸದಾಗಿ ರಥವೂ ಬಂದಿದೆ. ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತದಿಂದ ಪ್ರಾರಂಭವಾದಂಥ ನಮ್ಮ ಶ್ರೀನಿವಾಸನ ಸೇವೆಗಳು ರಾತ್ರಿ ಏಕಾಂತರ ಸೇವೆವರೆಗೂ ಸುಮಾರು 17 ನಮೂನೆ ಸೇವೆಗಳೆಲ್ಲ ಸ್ವಾಮಿಗೆ ಸಲ್ಲಿಕೆ ಆಗ್ತದೆ. ಬೆಳಿಗ್ಗೆ ಪಂಚಾಮೃತ ಅಲಂಕಾರಗಳು, ಮಧ್ಯಾಹ್ನದಲ್ಲಿ ಭಕ್ತಾದಿಗಳಿಗೆ ಸೇವೆ ಮಾಡಿಸಿದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರ್ತದೆ. ಸಾಯಂಕಾಲ 7 ಗಂಟೆಯಿಂದ 9 ಗಂಟೆ ತನಕ ಗೌರವೋತ್ಸವ, ಭಜನೆ, ನರ್ತನ ಸೇವೆ, ಹೀಗೆ ಬಹಳ ವಿಧವಾಗಿರ್ತಕ್ಕಂಥ ಸೇವೆಗಳು ನನ್ನ ಶ್ರೀನಿವಾಸ ಸೇವೆಗೆ ಬಹಳ ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ. ಇದೊಂದು ವಿಶೇಷ ಅಂತ ಹೇಳಿಕೆ ನನ್ನ ಕಮಿಟಿ ಕಡೆಯಿಂದ ಹೇಳಿಕೆ ಖುಷಿ ಆಗ್ತದೆ. ತಾವುಗಳೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಸ್ವಯಂ ಮಾಡಿ ಪ್ರತ್ಯಕ್ಷವಾಗಿ ಉತ್ಸವವನ್ನು ನೋಡಿ ಪತ್ರಿಕೆಯಲ್ಲಿ ಬರೆದರೆ ಇನ್ನೂ ನಮಗೆ ಒಂದು ಹೆಚ್ಚು ಸಂತೋಷ ಆಗ್ತದೆ ಅಂತ ಹೇಳಿಕೆ ಇಷ್ಟಪಡ್ತೇವೆ ಅಂತ ಹೇಳಿ ಅರ್ಚಕನಾಗಿ ನಿಮ್ಮೆಲ್ಲರಿಗೂ ಮತ್ತೆ ಕಮಿಟಿಯಿಂದ ಪರವಾಗಿಯೂ ಆಹ್ವಾನ ಕೊಡ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ದೇವಸ್ಥಾನ ಸಮಿತಿಯ ಪ್ರಮುಖ ಕೆ ಆಂಜನೇಯ ಮಾತನಾಡಿ, ಸೆಪ್ಟೆಂಬರ್ 22ರಂದು ಸೂರ್ಯವಾಹನ, 23ಕ್ಕೆ ಆದಿಶೇಷ ವಾಹನ, 24ಕ್ಕೆ ಕಾಮಧೇನು ಕಲ್ಪವೃಕ್ಷ ವಾಹನ, 25ಕ್ಕೆ ಚಂದ್ರವಾಹನ, 26ಕ್ಕೆ ಸಿಂಹ ವಾಹನ, 27ಕ್ಕೆ ಆಂಜನೇಯ ವಾಹನ, 28ಕ್ಕೆ ಗರುಡ ವಾಹನ, 29ಕ್ಕೆ ಗಜವಾಹನ ಹಾಗೂ ಸೆಪ್ಟೆಂಬರ್ 30ಕ್ಕೆ ಅಶ್ವವಾಹನ ಸೇವೆಯನ್ನು ಜರುಗಿಸಲಾಗುವುದು ಎಂದರು. ಸೆಪ್ಟೆಂಬರ್ 30ರಂದು ಸಂಜೆ 7 ಗಂಟೆಗೆ ಉಚ್ಛಾಯ ಮಹೋತ್ಸವ, ಅಕ್ಟೋಬರ್ 1ರ ಸಂಜೆ 7 ಗಂಟೆಗೆ ನೂತನವಾಗಿ ನಿರ್ಮಿಸಲಾದ ರಥೋತ್ಸವ, 2ರಂದು ಶ್ರೀನಿವಾಸ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 22ರಿಂದ 22/9/25ರಿಂದ 2ನೇ ತಾರೀಕಿನವರೆಗೆ ನಡೆಯುತ್ತದೆ. ಪ್ರತಿದಿನ 22 ಸೋಮವಾರ ಸೂರ್ಯವಾಹನ, 23 ಮಂಗಳವಾರ ಆದಿಶೇಷ ವಾಹನ, 24 ಬುಧವಾರ ಕಾಮಧೇನು ಕಲ್ಪವೃಕ್ಷ, 25 ಗುರುವಾರ ಚಂದ್ರವಾಹನ, 26/9 ಶುಕ್ರವಾರ ಸಿಂಹವಾಹನ, 27 ಶನಿವಾರ ಆಂಜನೇಯ ವಾಹನ, 28 ರವಿವಾರ ಗರುಡವಾಹನ, 29 ಸೋಮವಾರ ಗಜವಾಹನ, 30 ಮಂಗಳವಾರ ಅಶ್ವವಾಹನ. ವಿಶೇಷ ದಿನಾಂಕಗಳಂದರೆ 39 ಮಂಗಳವಾರ ಉಚ್ಚಯ ಸಂಜೆ 7 ಗಂಟೆಗೆ ಇರುತ್ತದೆ ಮತ್ತು 1, 10, 25 ಗುರುವಾರ ನೂತನ ರಥೋತ್ಸವ ಸಂಜೆ 7 ಗಂಟೆಗೆ ಇರುತ್ತದೆ. ಸರಿ, ಹೊಸ ರಥ ನಮ್ಮಲ್ಲಿ ಇದು ಮಾಡಿರ್ತಾರೆ ಭಕ್ತರು, ಅದು ವಿಶೇಷ. ದಯಮಾಡಿ ಪತ್ರಿಕಾ ಪ್ರತಿನಿಧಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇದಕ್ಕೆ ಸ್ವಲ್ಪ ಎಲ್ಲರಿಗೆ ನಿಮ್ಮ ಮುಖಾಂತರ ತಿಳಿಸಿದಂತೆ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಆಮೇಲೆ 2, 10, 25 ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ, 24 ಗುರುವಾರ ಸಂಜೆ 6:30ರಿಂದ ಮಹಿಳೆಯರಿಂದ ಕಳಸಗಳ ಸಂಗಡ ದೀರ್ಘದಂಡ ಸಾಷ್ಟಾಂಗ ನಮಸ್ಕಾರ ಇರುತ್ತದೆ. ಹಾಗೂ ಈ ನೂತನ ವೆಂಕಟೇಶ್ವರ ಸ್ವಾಮಿ ಸಮರ್ಪಣೆ ಮಾಡಿದ್ದಾರೆ ಭಕ್ತರು. ದಯಮಾಡಿ ನಿಮ್ಮ ಮುಖಾಂತರ ಎಲ್ಲರಿಗೂ ಸ್ವಲ್ಪ ಪ್ರಚಾರ ಮಾಡಿದ್ದೇವೆ, ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಇನ್ನು ಹೆಚ್ಚಿನ ನಮ್ಮ ಆಚೆಗೆ ಒಂದು 2 ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ಮದ್ದಿಕೇರಿ ಈರಣ್ಣ, ಆದಿರಾಜ್, ಪಾಗುಂಟಪ್ಪ, ಬೋಳಬಂಡಿ ಶ್ರೀನಿವಾಸ್, ಆರ್ ಅಶೋಕ್, ಎಂಕೋಬಪ್ಪ ಶ್ರೀನಿವಾಸ್, ಸತ್ಯನಾರಾಯಣ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶ್ರೀ ತುಳಜಾ ಭವಾನಿ ದೇವಸ್ಥಾನ 16ನೇ ವರ್ಷದ ಶರನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ, ವಿಜಯದಶಮಿಯ ತನಕ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮ ಅರ್ಚನೆ ಇರುತ್ತದೆ. ದಿನಾಂಕ 1/10/2025 ಬುಧವಾರ ಗಣಹೋಮ, ರುದ್ರಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ, ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ, ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಬೇಕಾಗಿ ವಿನಂತಿ. ತುಳಜಾ ಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಾಕಾಳಿ ವೃಕ್ಷ ಇರುತ್ತದೆ. ಬೆಳಗಿನ ಜಾವ ಬನ್ನಿ ಮಹಾಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಜಾ ಭವಾನಿ ಪೂಜೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಪ್ರತಿದಿನ ಸಂಜೆ ದಾಂಡಿಯ ಕಾರ್ಯಕ್ರಮ ಇರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ. ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ, ಶ್ರೀ ಬಿ ಶರಣಪ್ಪ ಪಾಟೀಲ್, ಶ್ರೀ ಸಾಗರ್ ಪಾಟೀಲ್, ಗೋಸೇವಕರು ರಾಯಚೂರು. ಮೊಬೈಲ್ 7338
41870. ಸ್ಥಳ ಶ್ರೀ ತುಳಜಾ ಭವಾನಿ ದೇವಸ್ಥಾನ, ಬೋಳಮನದೊಡ್ಡಿ ರಸ್ತೆ, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals. Dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಮದಾಪುರ್ ಗದ್ದಾರ್ ಮಾರಿಕಾಂಬ ದೇವಸ್ಥಾನ ಸೇವಾ ಸಮಿತಿಯಿಂದ 12ನೇ ವೈಭವದ ಶವನವರಾತ್ರಿ ದಸರಾ ಮಹೋತ್ಸವ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 22ರಿಂದ ಆಗಸ್ಟ್ 2ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಸವರಪ್ಪ ಹೇಳಿದರು.
ಮಮದಾಪುರ ಗದಾರ ಮಾರಿಕಾಂಬಾ ದೇವಸ್ಥಾನ ಸೇವಾ ಸಮಿತಿಯಿಂದ 12ನೇ ವೈಭವದ ಶರನ್ನವರಾತ್ರಿ ದಸರಾ ಮಹೋತ್ಸವ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 22ರಿಂದ 2ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಸವರಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 22ರಂದು ದೇವಿಯ ಘಟಸ್ಥಾಪನೆ, ವಿವಿಧ ವಾದ್ಯಗಳೊಂದಿಗೆ ವೀರಗಾಸೆ, ಪುರವಂತಿಗೆ ಸೇವೆ, ನಂದಿಕೋಲು, ಪಲ್ಲಕ್ಕಿ ಸೇವೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 23ಕ್ಕೆ ಸಂಜೆ 6:30ರಿಂದ ವಿಶೇಷ ಸಂಗೀತ ಕಾರ್ಯಕ್ರಮ ಜರುಗಲಿದೆ ಎಂದರು. 24ರ ಸಂಜೆ 6:30ಕ್ಕೆ ಶಾಲಾ ಮಕ್ಕಳ ನೃತ್ಯ ಕಾರ್ಯಕ್ರಮ ಹಾಗೂ ಸಂಕುಲ ಸಂರಕ್ಷಣೆ ಕುರಿತು ಕಿರುಚಿತ್ರ ಪ್ರದರ್ಶನ, 25ಕ್ಕೆ ಪ್ರವಚನ, 26ಕ್ಕೆ ಸಹಜ ಸ್ಥಿತಿ ಯೋಗ ಪ್ರತಿಷ್ಠಾಪನದಿಂದ ವಿಶೇಷ ಸತ್ಸಂಗ ಕಾರ್ಯಕ್ರಮ, 27ಕ್ಕೆ ವಿಶೇಷ ಪ್ರವಚನ, 28ಕ್ಕೆ ಭಕ್ತಿ ಸಿಂಚನ ಸಂಗೀತ ಕಾರ್ಯಕ್ರಮ, 29ಕ್ಕೆ ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮ, ಸೆಪ್ಟೆಂಬರ್ 30ಕ್ಕೆ ಶಾಲಾ ಮಕ್ಕಳಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವುದು ಎಂದು ತಿಳಿಸಿದರು. ಅಕ್ಟೋಬರ್ 1ರಂದು ಆಯುಧ ಪೂಜೆ, 2ರಂದು ಸಂಜೆ 5 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಜರುಗಲಿದೆ. ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಬೇಕೆಂದು ಮನವಿ ಮಾಡಿದರು. ಸಮಾಜಕ್ಕಾಗಿ ಹಳ್ಳಿಯಲ್ಲಿರುವಂತಹ ಒಂದು ಅನ್ಯಾಯವನ್ನು ಇಲ್ಲಿವರೆಗೆ ಒಂದು ನ್ಯಾಯ ಕೊಡಿಸುವಲ್ಲಿ ಶ್ರಮಿಸುತ್ತಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಮುಂಚಿತವಾಗಿ ತಿಳಿಸುತ್ತಾ ಹಾಗೂ ಇಡೀ ರಾಯಚೂರು ತಾಲೂಕಿನಲ್ಲಿಯೇ ಪ್ರತಿ ವರ್ಷ ಇಲ್ಲಿಗೆ 12 ವರ್ಷಗಳಿಂದ ನವರಾತ್ರಿಯ ಆಚರಣೆಗಳನ್ನು ನಡೆಸುತ್ತಿದ್ದು ಅತ್ಯಂತ ವೈಭವ ಹಾಗೂ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಪ್ರತಿ ವರ್ಷ ಈ ಒಂದು ನವರಾತ್ರಿಯ ಆಚರಣೆಗಳಲ್ಲಿ ನಮ್ಮ ನಾಡಿನಲ್ಲಿರುವಂತಹ ಕಲೆ, ಸಂಸ್ಕೃತಿ, ಸಂಸ್ಕಾರ, ಸಾಹಿತ್ಯ ಉಳಿಸುವ ನಿಟ್ಟಿನಲ್ಲಿ ನಮ್ಮ ಸೇವಾ ಸಮಿತಿಯು 9 ದಿನಗಳ ಕಾಲ ಪರ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಈ ಒಂದು ನಿಟ್ಟಿನಲ್ಲಿ ಪ್ರಥಮ ದಿನಾಂಕ 22/9/2025 ಪ್ರಥಮ ದಿನ ಸೋಮವಾರದಂದು ದೇವಿ ಘಟಸ್ಥಾಪನೆ ಪ್ರಯುಕ್ತ ಗಂಗಾ ಪೂಜೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಗಂಗಾ ಪೂಜೆಯಲ್ಲಿ ಕಾರಟಗಿ ತಾಲೂಕಿನ ಹುಡುಗುಂಬು ಗ್ರಾಮದ ಶ್ರೀ ವೀರಭದ್ರೇಶ್ವರ ವೀರಗಾಸೆ ಕಲಾತಂಡ ಹಾಗೂ ಶ್ರೀ ವೈಷ್ಣವ್ ಕೇರಳದ ಭದ್ರಕಾಳಿ ಕಲಾತಂಡ ಇವರಿಂದ ವೈಭವದ ಪುರವಂತಿಗೆ ಸೇವೆ, ಪಲ್ಲಕ್ಕಿ ಸೇವೆ, ರಾಜಭದ್ರತೆ ಮುಖಾಂತರ ಸೇವೆ ಆದ ನಂತರ ಸನ್ನಿಧಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಹಾಗೂ ಯುವಕರು ಮಾಲಾಧಾರಣೆ ಮಾಡುವುದರ ಮುಖಾಂತರ ಅನೇಕ ಯುವಕರು ಮಾಲೆಯನ್ನು ದೇವಿ ಮಾಲೆಯನ್ನು ಧರಿಸುವುದರ ಮುಖಾಂತರ ನವರಾತ್ರಿ ಪ್ರಾರಂಭಗೊಂಡು 2ನೇ ದಿನವಾದಂತಹ ಮಂಗಳವಾರ 23 ಅಂತಾರಾಷ್ಟ್ರೀಯ ಕಲಾವಿದರಾದಂತಹ ಕ್ಲಾರಿನೆಟ್ ವಾದಕರಾದಂತಹ ಡಾಕ್ಟರ್ ಪಂಡಿತ್ ನರಸಿಂಹ ವಡವಾಟಿ ಗುರುಗಳಿಂದ ಪ್ರತಿ ವರ್ಷ ಶ್ರೀ ಕ್ಷೇತ್ರದಲ್ಲಿ 1 ದಿನಗಳ ಕಾಲ ಅವರು ಸಂಗೀತ ಸೇವೆಯನ್ನು ಮಾಡುತ್ತಿದ್ದು, ಈ ವರ್ಷ ಸಹ ತಪ್ಪದೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಅವರು ಸಂಗೀತ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಅದೇ ರೀತಿಯಾಗಿ ಒಂದು ಪರಿಸರ ಕಾಳಜಿ ಹಾಗೂ ಪಕ್ಷಿ ಸಂಕುಲವನ್ನು ಇಟ್ಟುಕೊಂಡಿರುವಂತಹ ಪಕ್ಷಿ ಪ್ರೇಮಿ ಶ್ರೀ ಸಲಾವುದ್ದೀನ್ ಮಾಲಿಕ್ ಇವರಿಂದ ಒಂದು ಅದ್ಭುತವಾದ ಪಕ್ಷಿಗಳ ಕುರಿತು ಕಿರುಚಿತ್ರ ಪ್ರದರ್ಶನ, ಇದು ಗುರುವಾರ ಇರುತ್ತೆ 24ಕ್ಕೆ. ಅದೇ ರೀತಿಯಾಗಿ 4ನೇ ದಿನ ಒಂದು ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು ಅವರನ್ನು ಎಚ್ಚರಿಸುವ ಸಲುವಾಗಿ ಒಂದು ವಿಶೇಷ ಪ್ರವಚನ ಕಾರ್ಯಕ್ರಮಗಳನ್ನು ನಮ್ಮ ಕ್ಷೇತ್ರದಲ್ಲಿ ಇಡೀ ವರ್ಷದ ಕುರಿತು ನಡೆಯುತ್ತಾ, ಅದರಲ್ಲಿ ವಿಶೇಷವಾಗಿ ಈ ನವರಾತ್ರಿಯಲ್ಲಿ ಸುದ್ದಿಮೂಲ ಪತ್ರಿಕೆಯ ಸಂಪಾದಕರಾದಂತಹ ಪೂಜ್ಯ ಶ್ರೀ ಬಸವಸ್ವಾಮಿ ಅವರಿಂದ 1 ದಿನದ ಪ್ರವಚನ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ 5ನೇ ದಿನ ಶುಕ್ರವಾರ ನಮ್ಮ ರಾಯಚೂರಿನ ಯೋಗ ಪ್ರತಿಷ್ಠಾನದ ಪರಮ ಪೂಜ್ಯ ಶ್ರೀ ಗುರುದತ್ತ ಗುರುಗಳಿಂದ ಯೋಗವನ್ನು ಪಡೆದುಕೊಂಡಂತಹ 100 ಜನ ಸರ್ವ ಸತ್ಸಂಗಿಗಳು ಭಾಗವಹಿಸಿ ಒಂದು ವಿಶೇಷ ರೀತಿಯ ಸತ್ಸಂಗ ಕಾರ್ಯಕ್ರಮ ಸಾಯಂಕಾಲ ಇರುತ್ತೆ. ಅದೇ ರೀತಿಯಾಗಿ 6ನೇ ದಿನಾಂಕ 27ರಂದು ವಿಶೇಷ ಪ್ರವಚನ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಗುರು ಶಂಭುಲಿಂಗ ಮಹಾಸ್ವಾಮಿಗಳ ದೇವೀಶ್ವರ ಶಿವಯೋಗ ಮಠ ಸುಕ್ಷೇತ್ರ ಕಲ್ಲೂರು ಇವರಿಂದ 1 ದಿನ ಪ್ರವಚನ ಕಾರ್ಯಕ್ರಮ ಇರುತ್ತೆ. ಅದೇ ರೀತಿಯಾಗಿ 7ನೇದಾಗಿ 28/9/2025 ರವಿವಾರದಂದು ಶ್ರೀ ಹುಸೇನ್ ಸಾಬ್ ಹೃದಯ ಸಂಗಮ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ ಲಿಂಗಸ್ವರೂಪರು ಇವರ ವತಿಯಿಂದ ಭಕ್ತಿ ಸಿಂಚನ ಸಂಗೀತ ಕಾರ್ಯಕ್ರಮವಿರುತ್ತೆ. ಅದಾದ ನಂತರ ವಿಶೇಷವಾಗಿ ಪ್ರತಿ ವರ್ಷ ಶರನ್ನವರಾತ್ರಿಯಲ್ಲಿ
ಅತ್ಯಂತ ವಿಜೃಂಭಣೆ ಕಾರ್ಯಕ್ರಮ ಏನು ಅಂತಂತಂದ್ರೆ ಹಳ್ಳಿ ಮಕ್ಕಳಲ್ಲಿ, ಶಾಲಾ ಮಕ್ಕಳಲ್ಲಿ ಇರುವಂತಹ, ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಇರುವಂತಹ ಒಂದು ಕಲೆ ಮತ್ತು ಪ್ರತಿಭೆಯನ್ನು ಹೊರಗಡೆ ತರುವುದಕ್ಕಾಗಿ ವಿಶೇಷ ಸಾಂಸ್ಕೃತಿಕ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದು, ಅದಲ್ಲದೆ ನಾಡಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಒಂದು ವಿಶೇಷ ಸನ್ಮಾನವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಮಠ ದೇವಪುರ ಲಿಂಗಿಸುಗೂರು ಗುರುಗಳಾದಂತಹ ಶ್ರೀ ಶತಸ್ಥಲ ಬ್ರಹ್ಮ ಮಹೇಶ್ವರ ಗುರು ಗಜಾನನ ಶಿವಾಚಾರ್ಯ ಮಹಾಸ್ವಾಮಿಗಳು ಅದಲ್ಲದೆ ಆಗಮಿಸುತ್ತಿದ್ದು, ಅದಲ್ಲದೆ ಈ ಸಂದರ್ಭದಲ್ಲಿ ಸಮಿತಿಯ ಪ್ರಮುಖರಾದ ಮಂದಕಲ್, ಸುಗ್ರೀವ್, ಜಂಬಣ್ಣ, ದ್ಯಾವಣ್ಣ ಸೇರಿದಂತೆ ಅನೇಕರಿದ್ದರು. ಮಂತ್ರಾಲಯ ರಸ್ತೆ ಬಡಾವಣೆ, ವಾರ್ಡ್ ನಂಬರ್ 13, ಮಾರುತಿ ನಗರ ಬಡಾವಣೆ, ರಾಯಚೂರಿನಲ್ಲಿ ಶ್ರಮದಾನ ಮತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ರವೀಂದ್ರ ಜಾಲ್ದಾರ್ ಮತ್ತು ಬಸವರಾಜ್ ಹಾಗೂ ರಾಜೇಂದ್ರ ಗ್ರೀನ್ ರಾಯಚೂರು ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರವೀಂದ್ರ ಜಾಲ್ದಾರ್ ಮಾತನಾಡಿ, ಮಾರುತಿ ನಗರ ಬಡಾವಣೆಯಲ್ಲಿ ಶ್ರೀ ಗಿರಿ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಮತ್ತು ಸೂರ್ಯೋದಯ ವಾಕಿಂಗ್ ಕ್ಲಬ್ ನೇತೃತ್ವ ವಹಿಸಿ ಮಾರುತಿ ನಗರ ಬಡಾವಣೆಯಲ್ಲಿ ಶ್ರಮದಾನ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ನಮ್ಮ ರಾಯಚೂರು ನಗರವನ್ನು ಸುಂದರ ಸ್ವಚ್ಛ ನಗರವನ್ನಾಗಿ ಮಾಡುವ ಮಹಾನಗರ ಪಾಲಿಕೆ ಕೆಲಸದಲ್ಲಿ ನಿಮ್ಮ ಶ್ರಮದಾನ ತುಂಬಾ ಅಗತ್ಯವಾಗಿದೆ. ಬಡಾವಣೆಯ ಪ್ರತಿಯೊಬ್ಬ ಪ್ರಜೆಗಳು ಮಹಾನಗರ ಪಾಲಿಕೆ ಜೊತೆ ಕೈ ಜೋಡಿಸಿದರೆ ಸ್ವಚ್ಛ ನಗರವನ್ನಾಗಿ ಮಾಡಲು ಸಹಕಾರಿಯಾಗುತ್ತದೆ ಎಂದರು. ವಾರ್ಡ್ ನಂಬರ್ 13ರ ಮಾರುತಿ ನಗರ ಹಿರಿಯ ಅಭಯ ಆಂಜನೇಯ ಸ್ವಾಮಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಮಾರುತಿ ನಗರದ ನಿವಾಸಿಗಳು, ಅದೇ ರೀತಿ ಗ್ರೀನ್ ರಾಯಚೂರು ಎಲ್ಲದಕ್ಕೂ ಹೀಗಾಗಿ ನಮಗೆ ಮಹಾನಗರ ಪಾಲಿಕೆ ಆಯುಕ್ತರು ಅವರ ಒಂದು ಸಹಯೋಗ ಆಶ್ರಯದಲ್ಲಿ ಇವತ್ತಿನ ದಿನ ಶ್ರಮದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಿವಾಸಿಗಳಿಗೆ ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಸತತವಾಗಿ ತಿಂಗಳಕ್ಕೊಮ್ಮೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಯೂನಿಟಿಯನ್ನು ತೋರಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಪರಿಸರ ಪ್ರೇಮಿಗಳಾಗಿ ಇವತ್ತಿನ ದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಎಲ್ಲರಿಗೂ ನಾನು ನಗರಸಭೆ ಸಿಬ್ಬಂದಿ ವತಿಯಿಂದ, ಆಯುಕ್ತರ ವತಿಯಿಂದ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಮಹಾನಗರ ಪಾಲಿಕೆಯಿಂದ ಇವತ್ತಿನ ಮಹಾನಗರ ಪಾಲಿಕೆಗೆ ಆಯುಕ್ತರಾಗಿ ಬಂದಂಥ ನಮ್ಮ ಜುಬೇನ್ ಸಾಹೇಬರು, ಅವ್ರದ್ದೇ ಆದಂಥ ಒಂದು ಟೀಮ್ ಏನು ಇವತ್ತು ವರ್ಕ್ ಮಾಡ್ತಿದ್ದಾರೆ, ಸ್ವಚ್ಛತೆ ಬಗ್ಗೆ ಆಗಲಿ, ಲೈಟಿನ ಬಗ್ಗೆ ಆಗಲಿ, ಮೇನ್ ರೋಡ್ಸ್ ಬಗ್ಗೆ ಆಗಲಿ ಕಾಳಜಿ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಶ್ಲಾಘನೀಯವಾದಂಥ ವಿಷಯ ಇದೆ. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಒಂದು ಕ್ಯಾಪ್ ಪೀರಿಯಡಲ್ಲಿ ಭಾಳಷ್ಟು ಪೆಂಡಿಂಗ್ ಇದ್ದಂಥ ಕೆಲಸಗಳು ಈಗ ಆಗ್ತಾ ಇದ್ದಾವೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಎಲ್ಲರೂ ಏನು ಇವತ್ತು ಆಗಮಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ನನ್ನ ಮಹಾನಗರ ಪಾಲಿಕೆ ವತಿಯಿಂದ ನಾನು ವೈಯಕ್ತಿಕವಾಗಿ ಅವರಿಗೆ ಕೃತಜ್ಞತೆ. ಬಿ ಬಸವರಾಜ್ ಮಾತನಾಡಿ, ನಮ್ಮ ಸೂರ್ಯೋದಯ ವಾಕಿಂಗ್ ಕ್ಲಬ್ ಮೂಲಕ ರಾಯಚೂರು ನಗರದಲ್ಲಿ 20 ವಸ್ತುಗಳಲ್ಲಿ ಆರೋಗ್ಯ ಶಿಬಿರ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಕ್ಲಾಸ್ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಾ ಬಂದಿದ್ದೇವೆ. ಇಂದು ಮಾರುತಿ ನಗರ ಬಡಾವಣೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಸಿಬ್ಬಂದಿಗಳು ನಮ್ಮ ಜೊತೆ ಕೈಜೋಡಿಸಿ ಯಶಸ್ವಿಗೊಳಿಸಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದರು. ರಾಯಚೂರು ನಾಗರಿಕರಾದ ನಾವುಗಳು ನಮ್ಮ ಹಕ್ಕು ಮತ್ತು ಕರ್ತವ್ಯವನ್ನು ಮಾಡುವ ಮೂಲಕ ಮಹಾನಗರ ಪಾಲಿಕೆ ಜೊತೆ ಶ್ರಮದಾನ ಹಮ್ಮಿಕೊಂಡು ನಮ್ಮ ರಾಯಚೂರು ನಗರವನ್ನು ಮತ್ತು ನಾವು ವಾಸಿಸುವ ಬಡಾವಣೆಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಉತ್ತಮ ಪರಿಸರ ನಿರ್ಮಾಣ ಮಾಡಲು ಸಸಿಗಳನ್ನು ನೆಟ್ಟು ಪೋಷಿಸಿ ಪಾಲಿಸಬೇಕು. ಇದರಿಂದ ಉತ್ತಮ ಆರೋಗ್ಯ ಸಿಗುತ್ತದೆ. ಗಾಳಿ ಬೆಳಕು ಪ್ರಕೃತಿಯಿಂದ ನಾವು ಪಡೆಯುತ್ತೇವೆ. ನಮ್ಮಿಂದ ಪ್ರಕೃತಿಗೆ ಧಕ್ಕೆಯಾಗದಂತೆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಬಳಸದೆ ಬಟ್ಟೆ ಚೀಲಗಳನ್ನು ಬಳಸಿ ಪರಿಸರ ಸ್ನೇಹಿ ಆಗಬೇಕು ಎಂದು ಕರೆ ನೀಡಿದರು. ಇಂದಿನ ದಿನ ಮಹಾನಗರ ಪಾಲಿಕೆ ರಾಯಚೂರು, ಸೂರ್ಯೋದಯ ವಾಕಿಂಗ್ ಕ್ಲಬ್ ರಾಯಚೂರು ಮತ್ತು ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿ ರಾಯಚೂರು ಮತ್ತು ಯುವಕ ಸಂಘ, ಗಜಾನನ ಯುವಕ ಸಂಘ ರಾಯಚೂರು ನಾವೆಲ್ಲರೂ ಸೇರಿ ಇವತ್ತು ಶ್ರಮದಾನ ಮಾಡಬೇಕು ವಾರ್ಡ್ ನಂಬರ್ 13 ಮಾರುತಿ ನಗರದಲ್ಲಿ ಅಂತೇಳಿ ಇವತ್ತು ಅಂದ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ಬಡಾವಣೆ ಎಲ್ಲ ನಾಗರಿಕರು ಮತ್ತು ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಗಳು ಮತ್ತು ಪೌರಾಯುಕ್ತರು ಸಹಿತ ಭಾಳ ವಿಶೇಷ ಕಾಳಜಿ ಮಾಡಿ ನಮ್ಮ ವಾರ್ಡಿನ ನಗರಸಭಾ ಸದಸ್ಯರಾದಂಥ ಜಲ್ಲಾರಣ್ಣ ಅವರ ಒಂದು ಮುತುವರ್ಜಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮದು ಉದ್ದೇಶ ಏನಂತಂದರೆ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಬಡಾವಣೆಯನ್ನು ಒಂದು ಪರಿಸರ ಮುಕ್ತವಾಗಿಡಬೇಕಂತಕ್ಕಂಥ ವಿಶೇಷ ಅನಿಸಿಕೆ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮ ಹಂಚಿಕೊಂಡಿದ್ವಿ. ಮತ್ತು ಶ್ರಮದಾನ ಕಾರ್ಯಕ್ರಮ ಮತ್ತು ಸಸಿ ನೆಡ್ತಕ್ಕಂಥದ್ದನ್ನು ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ಮತ್ತು ಈ ವರ್ಷ ವಿಶೇಷವಾಗಿ ನಾವು ನಗರ ಪಾಲಿಕೆಯ ಒಂದು ಸಿಬ್ಬಂದಿಗಳು, ಅಧಿಕಾರಿಗಳು ಮತ್ತು ನಗರದ ಸದಸ್ಯರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೈಜೋಡಿಸಿರ್ತಕ್ಕಂಥದ್ದನ್ನು ನಾವು ಬಹಳ ಶ್ಲಾಘನೀಯ. ಈ ಒಂದು ಈ ಥರ ನಾವು ಬಡಾವಣೆಗಳಲ್ಲಿ ಮಾಡೋ ಮುಖಾಂತರ ಹೆಚ್ಚು ನಾವು ಶುಚಿತ್ವವನ್ನು ಕಾಪಾಡಿಕೊಳ್ಳೋಕ್ಕೆ ಸಾಧ್ಯತೆ ಆಗ್ತದೆ.
ಪರಿಸರ ಮುಕ್ತವಾಗಿ ನಮ್ಮ ರಾಯಚೂರು ನಗರವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಲ್ಲಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರಮದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಈಗ ಉದಾಹರಣೆಗೆ ನಮ್ಮ ಮೈಕ್ ಅನ್ವರ್ ಅವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಜೋಡಿಸಿ, ಯಾಕಂದರೆ ಇದು ಎಲ್ಲರ ಕಾರ್ಯಕ್ರಮ, ಇದು ಪ್ರತಿ ಮನೆಯಲ್ಲಿ ಸಹಿತ ಈ ಒಂದು ಸಂದೇಶ ಹೋಗ್ಬೇಕು, ಎಲ್ಲ ಬಡಾವಣೆಯಲ್ಲಿ ಹೋಗ್ಬೇಕು. ನಮ್ಮ ವಿಶೇಷವಾಗಿ ನಮ್ಮ ರಾಯಚೂರು ಪರಿಸರ ಸ್ನೇಹಿ ಆಗ್ಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಕಾಳಜಿಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ಮತ್ತು ನಮ್ಮ ವಾಕಿಂಗ್ ಕ್ಲಬ್ನ ಪ್ರತಿಯೊಬ್ಬರಿಗೆ ಸಹಿತ ನಾವು ಮಾರುತಿನಗರ ಬಡಾವಣೆಯಿಂದ ಅವರೆಲ್ಲ ರಾಜೇಂದ್ರ ಗ್ರೀನ್ ರಾಯಚೂರು ಸೂರ್ಯೋದಯ ವಾಕಿಂಗ್ ಕ್ಲಬ್ ಪದಾಧಿಕಾರಿಗಳಾದ ಎಚ್ ಮುನಿಸ್ವಾಮಿ, ರಾಜಶೇಖರ್ ದಿನ್ನಿ, ನಾಗೇಂದ್ರ, ಶರಣಪ್ಪ, ವೀರನಗೌಡ ನೀರ್ಮನ್ವಿ, ರಾಜಶಂಕರ್, ವೀರೇಶ್ ಅಂಗಡಿ, ಹನುಮಂತಪ್ಪ ಆರೋಲಿ, ಎಂ ಗಿರಿಯಪ್ಪ ದಿನ್ನಿ, ಬಂಡೇಶ್ ವಲ್ಕಮ್ ದಿನ್ನಿ, ಹನುಮಂತಪ್ಪ ಮಡಿವಾಳ, ನರಸಯ್ಯ ಬುಡದಿನಿ, ವಿನೋದ್ ಕುಮಾರ್, ಕೆ ನಾಗರಾಜ್, ವೀರೇಶ್ ಗುಂಜಳ್ಳಿ, ಪ್ರವೀಣ್ ರೆಡ್ಡಿ ಗುಂಜಳ್ಳಿ, ಪಾಪಣ್ಣ ಗುಂಜಳ್ಳಿ, ರಾಘವೇಂದ್ರ, ಬಸವ, ಲಕ್ಷ್ಮಣ್ ಹುಲಿಗಾರ್, ದಾನನಗೌಡ ಬಜಾರಪ್ಪ, ಈರಣ್ಣ ಪೂಜಾರಿ, ಶ್ರೀಧರ್, ರಾಮಕೃಷ್ಣ ಜೋಶಿ, ಲಿಂಗರಾಜ್, ಪ್ರವೀಣ್ ಕುಮಾರ್, ನವೀನ್ ಕುಮಾರ್, ಶಿವು, ಅನ್ವರ್ ಸಾಬ್ ಇನ್ನಿತರ ಯುವಕರು, ಬಡಾವಣೆಯ ನಾಗರಿಕರು, ಪದಾಧಿಕಾರಿಗಳು, ಸದಸ್ಯರು ಶ್ರಮದಾನ ಮಾಡುವ ಮೂಲಕ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ರಸ್ತೆಯ ಪಕ್ಕದಲ್ಲಿ 2 ಬದಿಯಲ್ಲಿ ಮಧ್ಯಾಹ್ನ 1 ಟಿಪ್ಪರ್, 2 ಟ್ರ್ಯಾಕ್ಟರ್, 2 ಸ್ವಚ್ಛತಾ ವಾಹನ, ಮಹಾನಗರ ಪಾಲಿಕೆಯ 20 ಜನ ಸಿಬ್ಬಂದಿ, ಝೋನಲ್ ಕಮಿಷನರ್ ಮಲ್ಲಿಕಾರ್ಜುನ, ಶರಣಬಸವ ಇನ್ನಿತರ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ಶ್ರಮದಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿದ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ನಮ್ಮ ರಾಯಚೂರು ನಮ್ಮ ನಗರವನ್ನು ಸ್ವಚ್ಛ ಮತ್ತು ಪರಿಸರಯುಕ್ತ ನಗರವನ್ನಾಗಿ ಮಾಡಲು ಪ್ರತಿಜ್ಞೆ ಮಾಡಲಾಯಿತು. ನಗರ ಪಾಲಿಕೆ ಸದಸ್ಯ ಜಯಣ್ಣ ಹುಟ್ಟುಹಬ್ಬ ಅಂಗವಾಗಿ ಅವರ ಹಿತೈಷಿಗಳ ಬಳಗದಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಕ್ತದಾನ ಭಂಡಾರದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಪಾಲಿಕೆ ಸದಸ್ಯ ಜಯಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಹಿತೈಷಿಗಳ ಬಳಗದಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಕ್ತ ಭಂಡಾರದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರವನ್ನು ಉದ್ಘಾಟಿಸಿ ಹಿರಿಯ ಸಾಹಿತಿ ವೀರ ಹನುಮಾನ್ ಮಾತನಾಡಿ, ಇಂದಿನ ದಿನಗಳಲ್ಲಿ ರಕ್ತದಾನ ಬಹಳ ಅವಶ್ಯಕತೆ ಇದ್ದು, ಅವಶ್ಯಕತೆ ಇರುವ ಸಂದರ್ಭದಲ್ಲಿ ರಕ್ತದಾನ ಮಾಡುವ ಮೂಲಕ ಜನರ ಜೀವವನ್ನು ರಕ್ಷಿಸಬೇಕಾಗಿದೆ. ನಾವು ರಕ್ತದಾನದ ಜಾಗೃತಿಯನ್ನು ನಮ್ಮ ಮನೆಗಳಲ್ಲಿ ಸುತ್ತಮುತ್ತ ಸಮುದಾಯದ ಜನರಿಗೆ ಹಾಗೂ ಸ್ನೇಹಿತರಿಗೆ ಹೇಳುವ ಮೂಲಕ ಹೆಚ್ಚು ರಕ್ತದಾನ ಜಾಗೃತಿ ಮಾಡುವ ಜೊತೆಯಲ್ಲಿ ಜನರ ಜೀವನ ರಕ್ಷಿಸಲು ಸಾಧ್ಯವಾಗುತ್ತದೆ. ಜನ್ಮದಿನ, ಇತರೆ ವಿಶಿಷ್ಟ ಸಂದರ್ಭಗಳಲ್ಲಿ ರಕ್ತದಾನ ಮಾಡುವ ಮೂಲಕ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ನೆಚ್ಚಿನ ನಾಯಕರು, ಪ್ರಗತಿಪರ ಚಿಂತಕರು, ರಾಯಚೂರಿನಲ್ಲಿ ಅಭಿವೃದ್ಧಿಯನ್ನು ಕಾಣುವ ಕನಸುಗಾರ, ನಮ್ಮೆಲ್ಲರ ಪ್ರೀತಿಯ ಸ್ನೇಹಿತ ಶ್ರೀ ಜಯಣ್ಣನವರ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಹಫೀಜುಲ್ಲಾ ಮತ್ತು ನಮ್ಮ ಎಲ್ಲ ಅಭಿಮಾನಿಗಳ, ಜಯಣ್ಣನವರ ಅಭಿಮಾನಿಗಳೆಲ್ಲರೂ ಸೇರಿ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿರುವುದು ಅತ್ಯಂತ ಸಂತೋಷವಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಕೆಲವು ಘೋಷಣೆಗಳಿವೆ. ಅನ್ನದಾನ ಮಹಾದಾನ, ವಿದ್ಯಾದಾನ ಮಹಾದಾನ ಅನ್ನುವಂಥ ಘೋಷಣೆಗಳಿವೆ. ಅದು ಅಂದಿನ ಕಾಲದಲ್ಲಿ ಬಹುಶಃ ಅದು ಸತ್ಯವೂ ಆಗಿರಬಹುದು. ಈಗಿನ ಸಂದರ್ಭದಲ್ಲಿ ರಕ್ತದಾನವು ಅಷ್ಟೇ ಪ್ರಮುಖವಾದಂಥ ದಾನ. ಪ್ರಥಮ ದಾನ ಅನ್ನುವಂಥದ್ದು ಕೂಡ ನಾನು ಹೇಳಬಲ್ಲೆ. ಯಾಕಂದ್ರೆ ರಕ್ತದಾನ ಅನ್ನುವಂಥದ್ದು ನಾವು ಕೊಡುವ ಪ್ರತಿಯೊಂದು ಹನಿ, ಏನ್ ಡ್ರಾಪ್ ಅದಲ್ಲ, ಅದು ಒಂದು ಜೀವಕ್ಕೆ ದಾನವನ್ನು ಕೊಡ್ತದೆ. ಅನ್ನ ಇರುದಿದ್ರೆ ಅಥವಾ ವಿದ್ಯೆ ಇರುದಿದ್ರೆ ಮನುಷ್ಯ ಬದುಕಬಲ್ಲ, ಏನಾದ್ರೂ ಕೆಲಸ ಮಾಡೋದಿಲ್ಲ ಬದುಕಬಲ್ಲ. ಆದ್ರೆ ಜೀವನೇ ಇಲ್ಲ ಅಂತಂದ್ರೆ ಬದುಕೋದು ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಸ್ತುತ್ಯಾರ್ಹವಾಗಿದೆ. ಮತ್ತು ಅದಕ್ಕೆ ಇದರಲ್ಲಿ ಭಾಗವಹಿಸಿದ ಎಲ್ಲರೂ, ಏನಲ್ಲಿ ನಾವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ, ಮಹೇಶ್ ಅನ್ನುವರು, ಈರಪ್ಪ ಅನ್ನುವರು, ಈರಣ್ಣ ಅನ್ನುವರು, ಬಹಳ ಮಂದಿ, ನಮ್ಮ ಹನುಮಂತು ಅದನ, ಇವರೆಲ್ಲರೂ ಕೂಡ ಒಂದು ಸಾಮಾಜಿಕ ಪರಿಕಲ್ಪನೆ ಮೂಲಕ
ಏನೋ ಜಯಣ್ಣ ಅವರ ಒಂದು ಅಭಿಮಾನಿಗಳಾಗಿ ಅವರನ್ನ ಉತ್ತೇಜನಗೊಳಿಸ್ಬೇಕು ಅಥವಾ ಅವ್ರಿಗೇನೋ ಮಾಡಬೇಕು ಅನ್ನುವ ಅಭಿಪ್ರಾಯ ಅವರಲ್ಲಿ ಇರದೆ ಒಂದು ಸಾಮಾಜಿಕ ಪರಿಕಲ್ಪನೆಯಿಂದ ಅವರು ರಕ್ತದಾನವನ್ನು ನೀಡಿದ್ದಾರೆ ಅಂತ ಹೇಳಿ ಕೂಡ ನಾನು ಭಾವಿಸಿಕೊಂಡಿದ್ದೇನೆ. ಅವರೆಲ್ಲರಿಗೂ ಕೂಡ ನಾನು ಹೆಸರಿನಲ್ಲಿ ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನ 3 ತಿಂಗಳ 4 ತಿಂಗಳ 6 ತಿಂಗಳಕ್ಕೆ ಶಿಬಿರವನ್ನ ಅದು ರಕ್ತವನ್ನ ಕೊಡಬಹುದಂತ ಕೇಳಿದ್ದೀನಿ ನಾನು. ಆ ನಿಟ್ಟಿನಲ್ಲಿ ನಿಮ್ಮ ನಿಧಿ ಮಾಡುವುದರಲ್ಲಿ ಪ್ರಪಂಚಕ್ಕೆ ಹೆಸರುವಾದ ಸಂಸ್ಥೆ. ಅದರಲ್ಲಿ ನಮ್ಮ ದಂಡಪ್ಪ ಸಾರ್ ಕೂಡ ಜಯನವರ ಪುತ್ರ ಆಗಿರ್ಬೋದು, ನಮ್ಮ ಸುಧೀರ್ ಆಗಿರ್ಬೋದು, ಎಲ್ರಿಗೂ ಒಬ್ಬರು ಮಹೇಶ್ ತಂದೆ ಜಯ. ನಿವೃತ್ತ ಎಎಸ್ ವಲಿ ಮಾತನಾಡಿ, ಜಯಣ್ಣರ ಸಾಮಾಜಿಕ ಸೇವೆ, ಅವರ ಶೈಕ್ಷಣಿಕ ಪ್ರೇಮ, ಪರಿಸರ ಪ್ರೇಮ ಹಾಗೂ ಆರೋಗ್ಯದ ಬಗ್ಗೆ ಅವರು ಮಾಡುತ್ತಿರುವ ಕೆಲಸ ನಮ್ಮೆಲ್ಲರಿಗೆ ಮಾದರಿಯಾಗಿದೆ. ಅವರ ವಾರ್ಡಿನಲ್ಲಿ ಸುಮಾರು ಉದ್ಯಾನವನಗಳು ಇವತ್ತು ಗಿಡಗಳನ್ನು ನೆಟ್ಟು ಹೆಮ್ಮರವಾಗಿ ಬೆಳೆದಿವೆ. ಪರಿಸರ ಉಳಿಸುವಲ್ಲಿ ಜಯಣ್ಣನವರ ಕೊಡುಗೆ ಅಪಾರ. ಈ ಸಂದರ್ಭದಲ್ಲಿ ರಕ್ತದಾನ ಹಮ್ಮಿಕೊಂಡಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಜನ್ಮದಿನದ ಅಂಗವಾಗಿ ಇಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು, ಈ ಸಭೆಯಲ್ಲಿ ನಾವು ಪಾಲ್ಗೊಂಡು ಹೇಳುವುದಷ್ಟೇ, ಜಯಣ್ಣ ನಾವು ಚಿಕ್ಕಂದು ಬಲ್ಲೆವು. ಅವರ ಕಾರ್ಯವೈಖರಿ, ಆಮೇಲೆ ಅವರ ಸರಳ ಜೀವನ ಪ್ರತಿಯೊಬ್ಬ ಮನುಷ್ಯನು ಮೆಚ್ಚತಕ್ಕಂಥದ್ದೇ. ಆ ಪ್ರಯುಕ್ತವಾಗಿ ಇಂದು ಈ ರಕ್ತದಾನ ಮಾಡ್ತಕ್ಕಂಥ ಎಲ್ಲ ರಕ್ತದಾನ ಶಿಬಿರಾರ್ಥಿಗಳಿಗೆ ನಾನು ವಂದಿಸುತ್ತಾ, ಇಂದು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಾನ್ಯ ಜಯಣ್ಣ ಸಾಹೇಬರಿಗೆ ತಿಳಿಸುತ್ತಾ, ಜಯಣ್ಣ ಸಾಹೇಬ್ರೆ ಪ್ರತಿಯೊಬ್ಬ ಏರಿಯಾದಲ್ಲಿನೂ ಓಡಾಡಿ ಬಹಳಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿಸ್ತಾ ಇರೋದು ಸರ್ವಸಾಮಾನ್ಯ. ಅದರಂತೆ ಇವ್ರಿಗೆ ಹಸಿರೇ ಸಸಿ ನೆಡುವ ಅಭಿಯಾನ ಅಧಿಕಾರ ಅಂತೇಳಿ ಹಾಕಿದ್ದಾರೆ. ನಿಜವಾಗಲೂ ಪ್ರತಿಯೊಬ್ಬ ಮನುಷ್ಯ ಉಸಿರಾಡೋದಕ್ಕೆ ಹಸಿರನ್ನ ಬಯಸ್ತಾನೆ. ಆದ್ರೆ ಈ ಹಸಿರನ್ನೇ ಉಸಿರನ್ನಾಗಿ ಮಾಡ್ಕೊಂಡ ಜಯಣ್ಣ ಸಾಹೇಬರಿಗೆ ಪ್ರತಿಯೊಂದು ಗಿಡ ಮರಗಳು ಜಯಣ್ಣ ಸಾಹೇಬ್ರ ಸಲುವಾಗಿ ಕಾಯ್ತಾ ಇರ್ತವೆ. ಸಾಹೇಬ್ರು ಯಾವಾಗ ಬರ್ತಾರೆ, ನಮ್ಗೆ ಯಾವಾಗ ನೀರು ಹಾಕ್ಸ್ತಾರೆ, ಯಾವಾಗ ಬೆಳೆಸ್ತಾರೆ, ಯಾವಾಗ ರಕ್ಷಣೆ ಕೊಡ್ತಾರೆ ಅಂತ. ಹಂಗ ನಾವು ಹಸಿರನ್ನು ಉಸಿರಿಗಾಗಿ ನಾವು ನೆನೆಸಿದರೆ, ಹಸಿರೇ ಜಯಣ್ಣ ಸಾಹೇಬ್ರಿಗೆ ತನ್ನ ಉಸಿರಿಗಾಗಿ ನೆನೆಸ್ತಾ ಇದೆ. ಅಂತ ಒಂದು ಮೇಧಾವಿ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಆಗೋದಲ್ಲ. ಇಂದು ಈ ಮಾತಾಡಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ತಮ್ಮೆಲ್ಲರೂ ವಂದಿಸಿ ನನ್ನ ಕಿರುಮಾತನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಸುಧೀರ್, ಎಚ್ ಮ್ಯಾದರ್, ರಾಜ್ಕುಮಾರ್, ಸತ್ಯಪ್ಪ, ವಿಷ್ಣು, ನರಸಿಂಹಲು, ರೆಡ್ ಕ್ರಾಸ್ ಸಂಸ್ಥೆಯ ದಂಡಪ್ಪ ಬಿರಾದರ್, ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ಅತಾವುಲ್ಲಾ ಉಪಸ್ಥಿತರಿದ್ದರು. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಸಮುದಾಯವರನ್ನು ಟಾರ್ಗೆಟ್ ಮಾಡಿ ಕೋಮು ಗಲಭೆಯನ್ನು ಸೃಷ್ಟಿಸುವ ರೀತಿಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡುತ್ತಿದ್ದು, ಕೂಡಲೇ ಅವರ ಶಾಸಕ ಸ್ಥಾನವನ್ನು ವಜಾಗೊಳಿಸಿ ಅವರನ್ನು ಬಂಧಿಸಬೇಕೆಂದು ವಿವಿಧ ಸಂಘಟನೆ ಒಕ್ಕೂಟದ ಸಂಚಾಲಕ ರಾಜೇಶ್ ಕುಮಾರ್ ಹೇಳಿದರು. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಕೋಮು ಗಲಭೆಯನ್ನು ಸೃಷ್ಟಿಸುವ ರೀತಿಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡುತ್ತಿದ್ದು, ಕೂಡಲೇ ಅವರ ಶಾಸಕ ಸ್ಥಾನವನ್ನು ವಜಾಗೊಳಿಸಿ ಅವರನ್ನು ಬಂಧಿಸಬೇಕು ಎಂದು ವಿವಿಧ ಸಂಘಗಳ ಒಕ್ಕೂಟದ ಸಂಚಾಲಕ ರಾಜೇಶ್ ಕುಮಾರ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬ್ರಿಟಿಷರನ್ನು ಓಡಿಸಲು ಗಣೇಶೋತ್ಸವ ಆಚರಣೆಯನ್ನು ಜಾರಿಗೆ ತಂದಿದ್ದು, ಅಂತಹ ಸಾಂಪ್ರದಾಯಿಕ ಆಚರಣೆಯಲ್ಲಿ ಯತ್ನಾಳ್ ಅವರು ಭಾಗವಹಿಸಿ ಯುವಕರಲ್ಲಿ ಕೋಮು ದ್ವೇಷವನ್ನು ಹುಟ್ಟಿಸುವಂತೆ ಮಾತನಾಡುತ್ತಾರೆ. ಭಾಷಣಗಳಲ್ಲಿ ಜಾತಿ ನಿಂದನೆಯಾಗುವಂತೆ ಶಬ್ದ ಬಳಕೆ ಮಾಡುತ್ತಾರೆ ಎಂದರು. ಒಂದು ಗಣೇಶ ಚತುರ್ಥಿ ಫೆಸ್ಟಿವಲ್ಸ್ನ ನಮ್ಮ ಬಾಲ ಗಂಗಾಧರ್ ತಿಲಕ್ ಅವರು 1893ನೇ ಇಸ್ವಿಯಲ್ಲಿ ಫೆಸ್ಟಿವಲ್ಸನ್ನು ಬ್ರಿಟಿಷರನ್ನ ತೋರಿಸಲಿಕ್ಕೆ ಗಣೇಶನ್ನು ಆಚರಿಸ್ತಾ ಇದ್ದರು. ಅದರಲ್ಲಿ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಲ್ಚರ್ ಪ್ರೋಗ್ರಾಮ್ಸು ಮತ್ತು ನೃತ್ಯ ಮತ್ತು ಹಾಡುಗಳನ್ನು, ಕೆಲವು ಭಾರತೀಯ ಸಾಂಸ್ಕೃತಿಕ ಕ್ರೀಡೆಗಳನ್ನು ಆಯೋಜಿಸ್ತಾ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಗಣೇಶ್ ಫೆಸ್ಟಿವಲ್ಸ್ ಸಂದರ್ಭದಲ್ಲಿ ಡಿಜೆಗಳನ್ನು ಹಚ್ತಾರೆ. ಆ ಡಿಜೆ ಹಚ್ಚೋದ್ರಿಂದ ಎಷ್ಟೋ ಹಿಂದೂ ಧರ್ಮದವರಾಗಿರ್ಬೋದು, ಅನ್ಯ ಧರ್ಮದವರಾಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ಬೋದು. ಆ ಗರ್ಭದಲ್ಲಿ ಇರ್ತಕ್ಕಂಥ ಶಿಶು ಮತ್ತು ತಾಯಿಗೆ ಯಾವ ರೀತಿ ಎಫೆಕ್ಟ್ ಆಗ್ತದೆ ಅಂತೇಳಿ ಅದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾರೆ. ಆದರೆ ಗಣೇಶ ಚತುರ್ಥಿಯಲ್ಲಿ ಡಿಜೆ ಹಚ್ಚೋದ್ರಿಂದ ನಾವು ವಿರೋಧ ವ್ಯಕ್ತಪಡಿಸಿದೆ ದೇಶದ್ರೋಹಿಗಳ ಅಂತಾರೆ ಕೆಲವು ಕೋಮುವಾದ ಪಕ್ಷದವರು. ಆದರೆ ಇಲ್ಲಿ ಮಾನವತಾ ಹಿತದೃಷ್ಟಿಯನ್ನು ಕಾಪಾಡಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ
ಈಗ ಹಿಂದೂ ಮಹಾಗಣಪತಿ ಸಭೆಯನ್ನು ಮಾಡಿದರು. 21ನೇ ದಿನ ಗಣೇಶನ ಕುಂದಿಸಿದ್ದಾರೆ. ಆದರೆ ನಾವು 5ನೇ ದಿನ ಗಣೇಶನ ಕುಂದಿಸಿದ್ದೀವಿ, 9ನೇ ದಿನ ಕುಂದಿಸಿದ್ದೀವಿ. ಇವತ್ತು ಬಲರಾಮ ಶಾಲೆ ಗಣೇಶ ರಾಯಚೂರು ಜಿಲ್ಲೆ, ರಾಯಚೂರು ಡಿಸ್ಟಿಕ್ನಲ್ಲಿ 200 ವರ್ಷ ಅಧಿಕ ಆಗಿದೆ. ಗಣೇಶ ಚತುರ್ಥಿನೂ ಮಾಡ್ತಾ ಇದ್ದಾರೆ. ಆದರೆ ಹಿಂದೂ ಸಂಪ್ರದಾಯನ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತುವರೆಗೂ ಒಂದು ಯಾವುದು DJ ಇಲ್ಲ, ಒಂದು ಯಾವುದೂ ಇಲ್ಲ. ಭಜನೆ ಭಕ್ತಿ ಗೀತೆಗಳೊಂದಿಗೆ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಸಂಪ್ರದಾಯ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಎಲ್ಲ ಗಣೇಶ ಚತುರ್ಥಿಗಳಲ್ಲಿ ಯತ್ನಾಳವ್ರಿಗೆ ಹೋಗಿ ಅಟೆಂಡ್ ಮಾಡ್ತಾ ಇದ್ದಾರೆ. ಅಟೆಂಡ್ ಮಾಡಿದ್ರೆ ಅವ್ರು ಏನು ಭಾಷಣ ಮಾಡ್ತಾ ಇದ್ದಾರೆ, ಅಲ್ಲಿ ಜನ ಸೇರಿರೋಂಥವ್ರಿಗೆ ಊಟ ಉಪಚಾರ ಚೆನ್ನಾಗಾಯ್ತಾ, ನಿಮ್ಗೆ ಬರಬೇಕಾದ್ರೆ ಏನು ತೊಂದರೆ ಆಗಿಲ್ಲ, ನೀವು ಮತ್ತೆ ಮರಳಿಗೆ ಹೋಗುವ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆದಾಗ ಹೋಗ್ಬೇಕು ಅಂತ ಒಂದು ಶಬ್ದನ ಅವ್ರು ಮಾತಾಡೋದಿಲ್ಲ. ಅವರು ನೇರವಾಗಿ ಮಾತಾಡೋದು ಒಂದು ಕಮ್ಯುನಿಟಿನ ಟಾರ್ಗೆಟ್ ಇಟ್ಟು ಮಾತಾಡ್ತಾರೆ. ಒಂದು ಕಮ್ಯುನಿಟಿನ ಟಾರ್ಗೆಟ್ ಇಟ್ಟು ಮಾತಾಡಿದಂಥ ವ್ಯಕ್ತಿಗೆ ಯತ್ನಾಳವ್ರಿಗೆ. ಇದೇ ವೇಳೆ ವಿಜಯರಾಣಿ ಮಾತನಾಡಿ, ಮೈಸೂರಿನ ಚಾಮುಂಡೇಶ್ವರಿಗೆ ಸನಾತನ ಮಹಿಳೆಯರು ಮಾತ್ರ ಮಾಲಾರ್ಪಣೆ ಮಾಡಬೇಕು, ದಲಿತ ಮಹಿಳೆಯರು ಕೂಡ ಮಾಡುವಂತಿಲ್ಲ ಎಂದು ಹೇಳುವ ಮೂಲಕ ಬಸನಗೌಡ ಯತ್ನಾಳ್ ಜಡೆಜಗಳಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಮಾಜ ಮಾತ್ರವಲ್ಲದೆ ಮಹಿಳೆಯರಲ್ಲಿಯೂ ಕೋಮೋದ್ವೇಷದ ಬೀಜವನ್ನು ಬಿತ್ತುವ ಕೆಲಸವನ್ನು ಯತ್ನಾಳ್ ಮಾಡುತ್ತಿದ್ದು, ಕೂಡಲೇ ಬಸನಗೌಡ ಯತ್ನಾಳ್ ಕ್ಷಮೆ ಯಾಚಿಸದೇ ಇದ್ದಲ್ಲಿ ತೀವ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಅವರು ಯಾವಾಗಲೂ ಸದಾಕಾಲ ಯಾವಾಗಲೂ ವಿವಾದಾತ್ಮಕ ಹೇಳಿಕೆಯನ್ನು ಕೊಡದಾಗೆ ಇರ್ತಾರೆ. ಅವರು ಒಬ್ಬ ಜನಪ್ರತಿನಿಧಿಯಾಗಿ ಅವರು ಮಾಡ್ತಕ್ಕಂಥ ಸೇವೆ ಯಾವುದನ್ನೋದು ಪ್ರಜ್ಞೆ ಇಲ್ಲದಂಥ ವ್ಯಕ್ತಿ ಯತ್ನಾಳ್ ಅವರು. ಯತ್ನಾಳ್ ಅವರು ಗಣೇಶನ ಒಂದು ಏನು ವಿಸರ್ಜನೆ ಸಂದರ್ಭದಲ್ಲಿ, ಗಣೇಶೋತ್ಸವ ಸಂದರ್ಭದಲ್ಲಿ ರಾಜ್ಯದ ಯಾವುದೇ ಭಾಗದಲ್ಲಿ ಹೋಗಿ ಅವರು ಎಲ್ಲೇ ಹೇಳಿಕೆ ಕೊಡಲಿ ಅದನ್ನ ರಾಜ್ಯದ ಮಹಿಳೆಯರು ಖಂಡನೆ ಮಾಡ್ತೀವಿ. ಸಂವಿಧಾನದ 17ನೇ ಆಕ್ಟ್ ಹೇಳಿದೆ, ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧ ಮಾಡಿ. ಅವರು ಹೇಳಿರುವಂಥ ಹೇಳಿಕೆ ಗಲಭೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಇವತ್ತು ಮಹಿಳೆಯರು, ಮಹಿಳಾ ಸಂಘಟನೆಗಳು, ಮಹಿಳಾ ಜನಪರವಾದಿಗಳು ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಯಾವುದೇ ರೀತಿಯ ತಾರತಮ್ಯಗಳಿಲ್ಲದೆ ಯಾವುದೇ ಸಮುದಾಯದ ಮಹಿಳೆಯರಿಗೆ ಅನ್ಯಾಯಗಳಾದ್ರೆ ಪ್ರತಿ ಮೂಲೆಯಲ್ಲಿ ನಾವು ಹೋರಾಟಗಳನ್ನು ಮಾಡ್ತೀವಿ. ಅತ್ಯಾಚಾರಕ್ಕೊಳಗಾದ್ರೂ ಹೋರಾಟ ಮಾಡ್ತೀವಿ, ದೌರ್ಜನ್ಯಕ್ಕೆ ಒಳಗಾದ್ರೂ ಹೋರಾಟ ಮಾಡ್ತೀವಿ, ಲೈಂಗಿಕ ಕಿರುಕುಳಗಳಿಗೆ ಹೋರಾಟ ಮಾಡ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ಮಹಿಳೆಯರಿಗೆ ಸರ್ಕಾರಗಳು, ಜನಪ್ರತಿನಿಧಿಗಳು, ರಾಜಕಾರಣಿಗಳು ಬೆಂಬಲವಾಗಿ ನಿಲ್ಲಬೇಕು, ಮಹಿಳೆಯರಿಗೆ ಜಾಗೃತಿ ಮೂಡಿಸಬೇಕು, ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರಬೇಕಂತಕ್ಕಂಥ ಪ್ರಜ್ಞೆ ಅವರಲ್ಲಿ ಇರಬೇಕಾಗಿದೆ. ಅದು ಬಿಟ್ಟು ಇವತ್ತು ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಮಹಿಳೆಯರು ಚಾಮುಂಡೇಶ್ವರಿಗೆ ಮಾಲೆ ಹಾಕ್ಬೋದು, ದಲಿತ ಮಹಿಳೆಯರು ಮಾಲೆ ಹಾಕ್ಬಾರ್ದು, ಅದಕ್ಕೆ ಅವರು ಅರ್ಹರಲ್ಲ ಅಂತಕ್ಕಂಥ ಯತ್ನಾಳ್ ಅವರ ಹೇಳಿಕೆನ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಯತ್ನಾಳ್ ಅವರನ್ನ ಈ ರಾಜ್ಯದಿಂದ ಗಡಿಪಾರಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ಯತ್ನಾಳ್ ಅವರೇ, ನಿಮ್ಮ ಎಡವಟ್ಟು ಹೇಳಿಕೆಯಿಂದ ಎಚ್ಚರವಾಗಿರಿ. ನೀವು ರಾಜ್ಯದ ಮಹಿಳೆಯರು, ನಾವು ಇಂದಿಗೂ ಮಹಿಳೆಯರು ಎಲ್ಲರೂ ಒಂದು ಅಂತಾನೆ ತೋರಿಸಿದ್ದೀವಿ. ನಾವು ಮಹಿಳೆಯರೆಲ್ಲರೂ ಒಂದು. ನೀವು ಕೂಡ ಹೇಳ್ತೀರಾ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀರಾ. ನೀವು ಜನಪ್ರತಿನಿಧಿ, ಶಾಸಕರಾಗಿ, MLA MP-ಗಳಾಗಿ ರಾಜಕಾರಣ ನಿಮ್ಮ ಒಂದು ಸ್ಥಾನಮಾನಕ್ಕೆ ಬಂದಾಗ ನೀವೊಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ. ನಾವು ಈ ಕ್ಷೇತ್ರದ ಜನತೆಗೆ ಬದ್ಧರಾಗಿರ್ತೀವಿ, ನಾವು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀವಿ, ಮಹಿಳೆಯರ ಮಕ್ಕಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತೀರಾ. ಆದ್ರೆ ಇವತ್ತು ನಿಮ್ಮ ಬಾಯಿಂದ ಬರ್ತಕ್ಕಂಥ ಮಾತುಗಳೇನು? ನಾನು ಹೇಳ್ತದಂಗಿರದೆ ಯತ್ನಾಳ್ ರಾಜ್ಯದ ಮಹಿಳೆಯರು ನಾವೆಲ್ಲರೂ ನಿಶ್ಚಯ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಪದ್ಮಾ, ಸಹರಾ ಬೇಗಂ, ಹೇಮರಾಜ್ ಅಸ್ಕಿಹಾಳ್, ನರಸಿಂಹಲು ಗಾರಲ್ದೆನಿ, ಆಂಜನೇಯ, ಗಿರಿಲಿಂಗಮ್ಮ ಸೇರಿದಂತೆ ಅನೇಕರು ಇದ್ದರು. ನಗರ ಪಾಲಿಕೆ ವ್ಯಾಪ್ತಿ ವಾರ್ಡ್ಗಳಲ್ಲಿ ಬೀದಿ ದೀಪ, ಒಳಚರಂಡಿ, ರಸ್ತೆ ದುರಸ್ತೆ, ಕುಡಿಯುವ ನೀರು ಸರಬರಾಜು, ಬೀದಿ ನಾಯಿಗಳು, ಜಾನುವಾರುಗಳ ಹಾವಳಿ ಹೆಚ್ಚಾಗಿದ್ದು, ಪಾಲಿಕೆಗೆ ಸಲ್ಲಿಸಿದ ದೂರುಗಳಿಗೆ ಸ್ಪಂದಿಸಿ ಕ್ರಮ ವಹಿಸಬೇಕೆಂದು ಜೈ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಪಾಲಿಕೆ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಬೀದಿ ದೀಪ, ಒಳಚರಂಡಿ, ರಸ್ತೆ ದುರಸ್ತಿ, ಕುಡಿಯುವ ನೀರು ಸರಬರಾಜು, ಬೀದಿ ನಾಯಿಗಳ, ಜಾನುವಾರುಗಳು ಹಾವಳಿ ಹೆಚ್ಚಾಗಿದ್ದು, ಪಾಲಿಕೆಗೆ ಸಲ್ಲಿಸಿದ ದೂರುಗಳಿಗೆ ಸ್ಪಂದಿಸಿ ಕ್ರಮ ವಹಿಸಬೇಕು ಎಂದು ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ವಿವಿಧ ರಸ್ತೆಗಳಲ್ಲಿ ಬೀದಿ ದೀಪ ಇಲ್ಲದೆ ಇರುವುದರಿಂದ ಸಂಚಾರಕ್ಕೆ ತೊಂದರೆಯಾಗಿದೆ. ಬಡಾವಣೆಯ ರಸ್ತೆ ಬದಿಯ ವಿದ್ಯುತ್ ಕಂಬಗಳಿಗೆ ಬೀದಿ ದೀಪಗಳನ್ನು ಅಳವಡಿಸಬೇಕು. ರಸ್ತೆಯಲ್ಲಿರುವ ತಗ್ಗುಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡಬೇಕು. ನಗರದಲ್ಲಿ ಕಲುಷಿತ ನೀರು ಸರಬರಾಜು ಆಗುತ್ತಿದ್ದು, ಜನರು ಅನಾರೋಗ್ಯಕ್ಕೆ ಈಡಾಗುತ್ತಿದ್ದಾರೆ. ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ಕ್ರಮ ವಹಿಸಲು ಮನವಿ ಮಾಡಿದರು. ಮಳೆಗಾಲವಾಗಿದ್ದರಿಂದ ಸೊಳ್ಳೆಗಳ ಕಾಟ ಮಿತಿ ಮೀರಿದ್ದು ಜನರು ಬೇಸತ್ತು ಹೋಗಿದ್ದಾರೆ.
ಫಾಗಿಂಗ್ ಮಾಡಲು ಒತ್ತಾಯಿಸಿದರು. ರಸ್ತೆಯಲ್ಲಿ ಬೀಡಾಡಿ ದನಗಳ ಹಾವಳಿಯಿಂದ ವಾಹನಗಳ ಸವಾರರಿಗೆ ತೊಂದರೆಯಾಗಿದೆ, ಕ್ರಮ ವಹಿಸಬೇಕು. ಬೀದಿ ನಾಯಿಗಳ ದಾಳಿಯಿಂದಾಗಿ ಜನರು ಆಸ್ಪತ್ರೆ ಸೇರುವಂತಾಗಿದೆ, ಬೀದಿ ನಾಯಿಗಳ ನಿಯಂತ್ರಣ ವಹಿಸಬೇಕು ಎಂದು ಮನವಿ ಮಾಡಿದರು. ಕನ್ನಡ ರಕ್ಷಣಾ ವೇದಿಕೆಗೆ ರಕ್ಷಣಾ ಕನ್ನಡ ವೇದಿಕೆಗೆ ಮಹಾನಗರ ಪಾಲಿಕೆಗೆ ಮಹಾನಗರ ಪಾಲಿಕೆಗೆ ಧಿಕ್ಕಾರ ಧಿಕ್ಕಾರ ಜೈ ಕನ್ನಡ ರಕ್ಷಣಾ ವೇದಿಕೆಗೆ ಜೈ ಕನ್ನಡ ರಕ್ಷಣಾ ವೇದಿಕೆಗೆ ಧಿಕ್ಕಾರ 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 ಜೈ ಕನ್ನಡ ರಕ್ಷಣಾ ವೇದಿಕೆಗೆ ಜೈ ಕನ್ನಡ ರಕ್ಷಣಾ ವೇದಿಕೆಗೆ ಅಳವಡಿಸಿ ರಸ್ತೆಗಳನ್ನು ದುರಸ್ತಿ ಮಾಡಲೇಬೇಕು ರಸ್ತೆಗಳನ್ನು ದುರಸ್ತಿ ಮಾಡಲೇಬೇಕು ರಸ್ತೆಗಳನ್ನು ದುರಸ್ತಿ ಮಾಡಲೇಬೇಕು ಬೀದಿ ದೀಪಗಳನ್ನು ಅಳವಡಿಸಲೇಬೇಕು ಬೀದಿ ದೀಪಗಳನ್ನು ಅಳವಡಿಸಲೇಬೇಕು. ಗಮನದಲ್ಲಿ ತೆಗೆದುಕೊಂಡು ನಮ್ಮ ಎಲ್ಲ ನಾಗರಿಕರಿಗೆ ಈ ಸೌಲಭ್ಯಗಳನ್ನು ಒದಗಿಸಬೇಕಂತ ಮನವಿ ಮಾಡಿಕೊಳ್ತೀವಿ. ನಗರದ ಸುತ್ತಮುತ್ತಲೂ ನಗರ ಪಾಲಿಕೆಗೆ ಬರುವ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಬೀದಿ ದೀಪಗಳು, ಒಳಚರಂಡಿ, ರಸ್ತೆ ದುರಸ್ತಿ, ರಸ್ತೆಯ ಮೇಲಿನ ಧೂಳು, ಸೊಳ್ಳೆ ಮತ್ತು ಹುಳುಗಳು, ಕಲುಷಿತ ನೀರು ಸರಬರಾಜು, ಬೀದಿ ನಾಯಿಗಳು ಮತ್ತು ಜಾನುವಾರುಗಳು ತೆರವು ಮಾಡಿ ಸ್ವಚ್ಛ ಭಾರತ ಅಭಿಯಾನವನ್ನು ಪಾಲಿಸುವಲ್ಲಿ ವಿಫಲಗೊಂಡಿರುವಂಥ ಕುರಿತು ನಾವು ಅರ್ಜಿಯನ್ನು ಕೊಡ್ತಾ ಇದ್ದೇವೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜೈ ಕನ್ನಡ ರಕ್ಷಣಾ ವೇದಿಕೆ ರಾಯಚೂರು ಈ ಮೂಲಕ ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ, ರಾಯಚೂರು ನಗರಸಭೆಯಿಂದ ಪಾಲಿಕೆಯಾಗಿ ಪರಿವರ್ತನೆಗೊಂಡಾಗಿನಿಂದ ನಗರದ ಸುತ್ತಮುತ್ತಲೂ ನಗರ ಪಾಲಿಕೆಗೆ ಬರುವ ವ್ಯಾಪ್ತಿಯ ಎಲ್ಲ ವಾರ್ಡುಗಳ ಮುಖ್ಯ ರಸ್ತೆಗಳಲ್ಲಿ ಡಿವೈಡರ್ ಮತ್ತು ಅಳವಡಿಸಿರುವ ಬೀದಿ ದೀಪಗಳು ಇದ್ದರೂ ಅವುಗಳನ್ನು ಉರಿಯದೆ ರಾತ್ರಿ ಹೊತ್ತಿನಲ್ಲಿ ಕತ್ತಲಿನಿಂದ ಕೂಡಿರುತ್ತದೆ. ಇದರಿಂದ ವಾಹನ ಸವಾರರು ರಸ್ತೆಯಲ್ಲಿರುವ ತೆಗ್ಗುದಿನ್ನು ಕಾಣದೆ ಅಪಘಾತಕ್ಕೊಳಗಾಗುತ್ತಿವೆ. ತಗ್ಗುದಿನ್ನೆಯಿಂದ ಕೂಡಿರುವ ರಸ್ತೆಗಳನ್ನು ದುರಸ್ತಿಗೊಳಿಸಿ ಮತ್ತು ಸದರಿ ರಸ್ತೆಯ ಬದಿಯಲ್ಲಿರುವ ಧೂಳು ಮಣ್ಣನ್ನು ಸ್ವಚ್ಛಗೊಳಿಸಬೇಕು. ಹಾಗೆಯೇ ನಗರದಾದ್ಯಂತ ಒಳಚರಂಡಿಗಳು ಹೂಳು ಮತ್ತು ಕಸ ಕಡ್ಡಿಯಿಂದ ತುಂಬಿದ್ದು ಚರಂಡಿಯಲ್ಲಿ ಹರಿಯಬೇಕಾದ ಕೊಳಚೆ ನೀರು ರಸ್ತೆಯ ಮೇಲೆಲ್ಲ ಹರಿಯುತ್ತಿದ್ದು ಇದರಿಂದ ದುರ್ವಾಸನೆ ಹರಡುತ್ತಿದ್ದು ಸಾರ್ವಜನಿಕರಿಗೆ ರೋಗ ರುಜಿನಗಳು ಹರಡುತ್ತಿವೆ. ಅದರಂತೆ ಬಡಾವಣೆಗಳ ರಸ್ತೆಗಳು ಸಹ ಹದಗೆಟ್ಟಿದ್ದು ಅವುಗಳನ್ನು ಸಹ ದುರಸ್ತಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕು. ಅದರಂತೆ ಎಲ್ಲ ಬಡಾವಣೆಗಳಲ್ಲಿ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ಮತ್ತು ಕೆರೆ ಪ್ರದೇಶಗಳಲ್ಲಿ ಸೊಳ್ಳೆಯ ಜೊತೆಗೆ ಹುಳುಗಳಿದ್ದು ಅವುಗಳು ಸಾರ್ವಜನಿಕರಿಗೆ ಕಚ್ಚುತ್ತಿದ್ದು ಇದರಿಂದ ಮಕ್ಕಳು ಹಾಗೂ ವಯೋವೃದ್ಧರು ಅನಾರೋಗ್ಯ ಪೀಡಿತರಾಗಿದ್ದು ಚರಂಡಿ ನೀರು ಕಲುಷಿತಗೊಂಡು ಸರಬರಾಜಾಗುತ್ತಿದ್ದರೂ ಇದರಿಂದಲೂ ರೋಗ ರುಜಿನಗಳು ಹರಡುತ್ತಿವೆ. ಆದರೆ ಕೆಲವೊಂದು ಬಡಾವಣೆಗಳಲ್ಲಿ ಉದಾಹರಣೆಗೆ ಮಾಣಿಕ್ ಪ್ರಭು ಲೇಔಟ್ನಲ್ಲಿ ಕಳೆದ 2 ತಿಂಗಳು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಎನ್ ಶರಣಪ್ಪ, ಜಿಲ್ಲಾ ಅಧ್ಯಕ್ಷ ಚೆನ್ನಯ್ಯ ಸ್ವಾಮಿ, ಬಿ ಹನುಮಂತು, ಸೈಯದ್ ಪಾಷಾ, ಜಾವೀದ್ ಪಾಷಾ, ಜಿ ನಾರಾಯಣ ಶೆಟ್ಟಿ, ಶರಣಕುಮಾರ್, ಸೈಯದ್ ಶಫಿ, ಶಾಲಂ, ವೀರೇಶ್, ವಿಜಯಕುಮಾರ್, ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ, ರಾಜ್ಯ ಖಾತೆಯ 4 ಸಚಿವರು ರಾಜೀನಾಮೆ ನೀಡಲಿ, ಸಚಿವ ಎನ್ಎಸ್ ಬೋಸರಾಜ್. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಶಿಕ್ಷಕರ ದಿನಾಚರಣೆ, ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ. ಗಂಜ ವೃತ್ತದಿಂದ ಚಂದ್ರಮಳೇಶ್ವರ ವೃತ್ತದವರೆಗೆ ಶೀಘ್ರವೇ 25 ಕೋಟಿ ವೆಚ್ಚದಲ್ಲಿ ಹೊಸ ರಸ್ತೆ ನಿರ್ಮಾಣ, ಸಚಿವ ಬೋಸರಾಜ್. ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಸಮಾಜದ ಬಂಧುಗಳು ಜಾತಿ ಕಲಂನಲ್ಲಿ ಬ್ರಾಹ್ಮಣ ಎಂದು ಬರೆಯಿಸಿ, ಪ್ರಾಣೇಶ್ ಮುತಾಲಿಕ್. ಉಪ್ಪರವಾಡಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ 22ರಿಂದ ನವರಾತ್ರಿ ಉತ್ಸವ, ಕಾಂತಾಚಾರ್ಯ. ಸೆಪ್ಟೆಂಬರ್ 22ರಿಂದ ಗದರ ಮರಿಕಾಂಬಾ ದೇವಸ್ಥಾನದಿಂದ ಶರನವರಾತ್ರಿ ಕಾರ್ಯಕ್ರಮ, ಸವಾರೆಪ್ಪ. ಪಾಲಿಕೆ ಸದಸ್ಯ ಜಯಣ್ಣ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ. ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರಮದಾನ ಮತ್ತು ಸಸಿ ನೆಡುವ ಕಾರ್ಯಕ್ರಮ. ಕೋಮು ಗಲಭೆ ಸೃಷ್ಟಿಸುವ ಶಾಸಕ ಯಾತ್ನಾಳರನ್ನು ಬಂಧಿಸಿ, ರಾಜೇಶ್ ಕುಮಾರ್. ಮತ್ತು ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆಯಿಂದ ಮನವಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನ 16ನೇ ವರ್ಷದ ಶರನವರಾತ್ರಿ ಮಹೋತ್ಸವ
ದಿನಾಂಕ 22/9/2025 ಸೋಮವಾರ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ ವಿಜಯದಶಮಿಯ ತನಕ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮ ಅರ್ಚನೆ ಇರುತ್ತದೆ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿ ವಾರ್ತಾ ಸಮಾಪ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.